ದೇವಚನರಿಗೂ ನಮ್ಮನ್ನು ಆನ್ಲೈನ್ನಲ್ಲಿ ವೀಕ್ಷಿಸ್ತಾ ಇರುವಂಥ ಪ್ರತಿಯೊಂದು ಕುಟುಂಬಗಳಿಗೂ ಅತಿ ಬೇಗನೆ ಬರುತ್ತೇನೆ ಎಂದು ವಾಗ್ದಾನ ಮಾಡಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುವವನಾಗಿದ್ದೇನೆ. ನಮ್ಮ ಮುಂದೆ ವಾಕ್ಯ ಧ್ಯಾನಕ್ಕಾಗಿ ಇರುವಂಥ ಸಮಯ. ಈ ದಿನದ ಧ್ಯಾನಕ್ಕಾಗಿ ನಾನು ಆಯ್ದುಕೊಂಡಿರುವಂಥ ವಿಷಯ ದೇವರ ಬಲವನ್ನು ಹೊಂದುವುದು ಹೇಗೆ. ಇವತ್ತು ಈ ಒಂದು ದಿನದ ಧ್ಯಾನಕ್ಕಾಗಿ ಒಂದು ಚಿಕ್ಕ ಭಾಗವನ್ನು ನಾನು ಆಯ್ಕೆ ಮಾಡಿಕೊಂಡು ಆ ವಚನ ಭಾಗದಿಂದ ನಿಮ್ಮ ಬಳಿಯಲ್ಲಿ ಮಾತನಾಡೋದಕ್ಕೆ ನಾನು ಬಯಸ್ತೇನೆ. ಈ ದಿನದ ವಾಕ್ಯ ಧ್ಯಾನಕ್ಕೆ ಆಯ್ದುಕೊಂಡಿರುವಂಥ ವಚನ ಭಾಗ ನಮ್ಮೆಲ್ಲರಿಗೂ ಬಹಳ ಸುಪರಿಚಿತವಾಗಿರುವ ಯೆಶಾಯನ ಪ್ರವಾದನೆ ಪುಸ್ತಕ 40ನೇ ಅಧ್ಯಾಯ ಅದರ 27ನೇ ವಚನದಿಂದ 31ನೇ ವಚನದವರೆಗೂ ಆ ವಾಕ್ಯ ಭಾಗಗಳನ್ನು ಎಲ್ಲರೂ ತೆಗೆದುಕೊಳ್ಳೋಣ. ವಾಕ್ಯಗಳನ್ನು ಗಮನಿಸಿಕೊಳ್ಳಬೇಕಾಗಿ ನನ್ನ ಕರ್ತನ ನಾಮದಲ್ಲಿ ಅಪೇಕ್ಷಿಸ್ತೇನೆ. ಯೆಶಾಯನ ಪ್ರವಾದನೆ ಪುಸ್ತಕ 40ನೇ ಅಧ್ಯಾಯದ 27ನೇ ವಚನದಿಂದ 31ನೇ ವಚನದವರೆಗೂ. ಯಾಕೋಬೇ, ಇಸ್ರಾಯೇಲೇ, ನನ್ನ ಮಾರ್ಗವು ಯೆಹೋವನಿಗೆ ಮರೆಯಾಗಿದೆ. ನನಗೆ ಸಿಕ್ಕಬೇಕಾದ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿತ್ತಿಲ್ಲವಲ್ಲ ಎಂದು ಏಕೆ ಅಂದುಕೊಳ್ಳುತ್ತಿ? ನೀನು ಗ್ರಹಿಸಲಿಲ್ಲವೋ, ಕೇಳಲಿಲ್ಲವೋ? ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟಕಡೆಗಳನ್ನು ನಿರ್ಮಿಸಿದವನು ಆಗಿದ್ದಾನೆ. ಅವನು ದಣಿದು ಬಳಲುವುದಿಲ್ಲ. ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಈ ವಚನ ಭಾಗ ನಮ್ಮೆಲ್ಲರಿಗೂ ಬಹಳ ಸುಪರಿಚಿತವಾಗಿರುವಂಥದ್ದು. ನಾವು ಆಗಾಗ ನಮ್ಮ ಜೀವಿತದಲ್ಲಿ ನಾವು ನಂಬಿಕೆಯಲ್ಲಿ ಕುಗ್ಗಿ ಹೋದಾಗ, ಅನೇಕ ಸವಾಲುಗಳನ್ನು ಎದುರಿಸುವಾಗ, ನಾವು ಪ್ರಾರ್ಥಿಸಿ ಒಂದು ಉತ್ತರಕ್ಕಾಗಿ ಕಾದಿರುವಾಗ ಈ ವಾಕ್ಯ ನಮಗೆ ಆದರಣೆಯನ್ನ, ಬಲವನ್ನ, ಧೈರ್ಯವನ್ನ ತರುತ್ತೆ. ಕಾರಣ ನಾವು ಕರ್ತನಲ್ಲಿ ಇಟ್ಟಂತ ನಿರೀಕ್ಷೆ, ನಾವು ಕಾದಿದ್ದು, ನಾವು ಪ್ರಾರ್ಥಿಸಿದ್ದು ವ್ಯರ್ಥವಾಗಲಿಲ್ಲ. ನಮ್ಮನ್ನು ದೇವರು ಉತ್ತರಿಸುವಂತ ಒಂದು ಸಮಯ ಬರುತ್ತೆ ಎಂದು ನಮ್ಮನ್ನು ಬಲಪಡಿಸುವಂತ ಒಂದು ವಚನ ಭಾಗ. ನಾವು ಈ ವಾಕ್ಯಗಳನ್ನು ಪ್ರಾರ್ಥನೆಗಳಲ್ಲಿ ಉಪಯೋಗಿಸ್ತೇವೆ. ಈ ವಾಕ್ಯಗಳ ಆಧಾರವಾಗಿ ಅನೇಕ ಹಾಡುಗಳನ್ನು ಹಾಡುವಾಗ ಆ ಹಾಡುಗಳು ನಮಗೆ ನಿರೀಕ್ಷೆಯನ್ನು ತರುತ್ತೆ. ಹೀಗೆ ನಮ್ಮಲ್ಲಿ ಈ ರೀತಿಯಾದಂಥ ಸಕಾರಾತ್ಮಕವಾದಂಥ ಬದಲಾವಣೆಗಳನ್ನು, ಕಾರ್ಯಗಳನ್ನು ನಡೆಸುವಂಥ ಈ ವಚನವನ್ನು ಈ ದಿನ ಸ್ವಲ್ಪ ವಿವರವಾಗಿ ವಾಕ್ಯದ ವಿವರಣೆಗಳೊಂದಿಗೆ ನಾವು ಕಲಿಯುವವರಾಗಿರೋಣ. ನಾನು ಹೇಳಿದ ಹಾಗೆ ಈ ದಿನದ ಈ ಪಠಣಕ್ಕೆ ನಾನು ಕೊಡುವಂಥ ಹೆಸರು ದೇವರ ಬಲ ಹೊಂದುವುದು ಹೇಗೆ. ನಾವು ಓದಲ್ಪಟ್ಟ ವಚನದಲ್ಲಿ, ನಾವು ವಾಕ್ಯದಲ್ಲಿ ಕಂಡಂಥ ಪ್ರಕಾರ ಯೆಶಾಯ 40ನೇ ಅಧ್ಯಾಯದ 27ನೇ ವಚನವನ್ನು ನಾವು ಓದುವಾಗ ನಾವು ತಿಳ್ಕೊಳ್ತೇವೆ, ಇಸ್ರಾಯೇಲ್ ಜನರು ಒಂದು ಪ್ರತ್ಯೇಕ ಸಂದರ್ಭದಲ್ಲಿ ಅವರ ಜೀವಿತದ ಪರಿಸ್ಥಿತಿ ಹೇಗಿತ್ತು ಎಂದು ಆ ವಾಕ್ಯವನ್ನು ಓದುವಾಗ ನಾವು ತಿಳ್ಕೊಳ್ತೀವಿ. ಅವರು ಹೇಳ್ತಾ ಇದ್ದಾರೆ, ದೇವರು ನಮ್ಮನ್ನು ನೋಡ್ತಾ ಇಲ್ಲ, ದೇವರಿಗೆ ನಮ್ಮ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ, ದೇವರಿಂದ ನಮಗೆ ಲಭಿಸಬೇಕಾದಂಥ ನ್ಯಾಯ ನಮಗೆ ಲಭಿಸ್ತಾ ಇಲ್ಲ, ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾರೆ ಎನ್ನುವಂಥ ಒಂದು ಬಲಹೀನ ಅನುಭವದಲ್ಲಿ ಹಾದು ಹೋಗ್ತಾ ಇದ್ದಾರೆ. ಆ ಬಲಹೀನ ಸ್ಥಿತಿಯಲ್ಲಿ ಸಾಧಾರಣವಾಗಿ ನಾನು ನೀವು ಉದ್ವೇಗಕ್ಕೆ ಒಳಗಾಗಿ ಆ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಹೇಳುವ ಹಾಗೆ ಇಸ್ರಾಯೇಲ್ ಜನರು ಹೇಳಿದ್ರು, ದೇವರು ನಮ್ಮನ್ನು ಮರೆತಿದ್ದಾರೆ, ಕೈ ಬಿಟ್ಟಿದ್ದಾರೆ ಎಂಬುದಾಗಿ ಅವರು ಬಲಹೀನ ಚಿಂತೆ ಮಾಡುವಾಗ ದೇವರು ಅಲ್ಲಿ ಆ 27ನೇ ವಚನದ ತಲೆಭಾಗದಲ್ಲಿ ಈ ರೀತಿಯಾಗಿ ನಾವು ಕಾಣ್ತೇವೆ, ಬಳಲಿ ಹೋದವರನ್ನ ಬಲಪಡಿಸುವ ಯೆಹೋವನು ಎಂಬುದಾಗಿ. ಅಂದ್ರೆ ಇವರು ಬಳಲಿ ಹೋದಾಗ, ಇವರು ನಿಶಕ್ತರಾದಾಗ, ನಿರೀಕ್ಷೆಯನ್ನು ಕಳ್ಕೊಳ್ಳುವಂತ ಸಂದರ್ಭದಲ್ಲಿ ದೇವರು ಅವರ ಬಳಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇವತ್ತು ನಾವು ಇದನ್ನ ವಚನ ಧ್ಯಾನವಾಗಿ ಆಯ್ಕೆ ಮಾಡಿಕೊಂಡಿದ್ರು. ನಾನು ನಂಬುತ್ತೇನೆ ಈ ವಾಕ್ಯ ಕೆಲವರ ಜೀವಿತಗಳಲ್ಲಿ ಒಂದು ಬಲವನ್ನ ತರುತ್ತೆ. ಈ ವಾಕ್ಯ ಧ್ಯಾನ ಕೆಲವರ ಜೀವಿತದ ತೀರ್ಮಾನಗಳನ್ನು ಬದಲಾಯಿಸಿ ಅವರು ಕುಗ್ಗಿ ಹೋದಂತ ಅನುಭವದಿಂದ ಒಂದು ಬಲ ಹೊಂದುವಂತ, ಒಂದು ಬಿಡುಗಡೆಯನ್ನು ಹೊಂದುವಂತ ಅನುಭವದಲ್ಲಿ ನಡೆಸುತ್ತೆ ಅನ್ನೋದಾದ್ರೆ ಎಷ್ಟು ಜನ ಆಮೇಲೆ ಹೇಳ್ತೀರಾ? ಕಾರಣ ದೇವರ ವಾಕ್ಯ ಸಾಮರ್ಥ್ಯ ಉಳ್ಳದು. ಇಲ್ಲಿ ಬಲಹೀನವಾಗಿ ನಾವು ಅನೇಕ ಸಾರಿ ಚಿಂತಿಸುವಾಗ ಇಸ್ರಾಯೇಲ್ ಜನರು ಅನುಭವದಲ್ಲಿ ಹಾದು ಹೋಗುವಾಗ ಅವರು ಹೇಳಿದ್ದು 28ನೇ ವಚನದಲ್ಲಿ ನಾವು ಕಾಣ್ತೇವೆ, ದೇವರು
ತನ್ನ ಪ್ರವಾದಿಯ ಮುಖಾಂತರ ತಾನು ಯಾರು ಎನ್ನುವುದನ್ನು ಜನರಿಗೆ ತಿಳಿಸ್ಕೊಡ್ತಾ ಇದ್ದಾನೆ. ಆ ವಚನದ ಸಾರಾಂಶ ಈ ರೀತಿಯಾಗಿದೆ. ದೇವರು ಹೇಳ್ತಾರೆ, ಏ ಇಸ್ರಾಯೇಲ್ ಜನರೇ, ನಾನು ಸೋತೋಗ್ಬಿಟ್ಟೆ, ನಾನು ನಿಮ್ಮನ್ನು ಕೈ ಬಿಟ್ಬಿಟ್ಟೆ, ನಾನು ನಿಮಗೆ ಸಹಾಯ ಮಾಡೋದಕ್ಕಾಗೋದಿಲ್ಲ, ನಾನು ನಿಮ್ಮನ್ನು ಮರ್ತಿದ್ದೇನೆ ಎಂಬುದಾಗಿ ಏಕೆ ಆಲೋಚಿಸ್ತೀರಾ? ಆ ವಚನದ ಸಾರಾಂಶವಾಗಿ ದೇವರು ಈ ರೀತಿಯಾಗಿ ಹೇಳ್ತಾನೆ, ನಿಮ್ಮ ನಿರ್ಮಾಣಿಕನಾದ, ನಿಮ್ಮನ್ನ ಸೃಷ್ಟಿಸಿದಂತ, ನಿಮ್ಮನ್ನ ಅಲ್ಲಿ ಕರೆದಂತ ದೇವರು, ಸೇನಾಧೀಶ್ವರನಾದ ಕರ್ತನಾದ ಯೆಹೋವನು, ಅವನು ಎಂದಿಗೂ ಬಲಹೀನನಾಗೋದಿಲ್ಲ. ತನ್ನನ್ನು ನಂಬುವವರು ಎಂದು ಬಲಹೀನರಾಗೋದಕ್ಕೆ ಆತನು ಇಷ್ಟಪಡೋದಿಲ್ಲ. ಹಲ್ಲೆಲೂಯಾ. ಆ ವಚನದಲ್ಲಿ ದೇವರು ಈ ರೀತಿಯಾಗಿ ಹೇಳ್ತಾನೆ, ನಾನು ಬಲಹೀನನಾಗೋದಿಲ್ಲ, ನನ್ನ ಬಳಿಗೆ ಬರುವವರನ್ನ ಬಲಹೀನರಾಗೋದಕ್ಕೆ ಬಿಡೋದಿಲ್ಲ. ಹಾಗಿರೋದಾದ್ರೆ ನಮ್ಮ ದೇವರು ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ನಾವು ಯಾವಾಗ ವೀಕ್ ಆಗ್ತೀವೋ, ಯಾವಾಗ ನಾವು ಸೋತೋಗ್ತೀವೋ, ಹೇಗಾದರೂ ಸರಿ, ನಮಗೆ ಯಾವ ನಿರೀಕ್ಷೆ ಇಲ್ಲದೆ ಇದ್ರೂ ದೇವರು ಒಂದೊಂದು ಮೂಲಗಳಿಂದ ನಮ್ಮೊಟ್ಟಿಗೆ ಮಾತನಾಡ್ತಾರೆ, ನಮಗೆ ಬೇಕಾದ ಆಲೋಚನೆಗಳನ್ನು ಕೊಡ್ತಾರೆ. ಅಂದು ನಿರಾಶೆಗೊಂಡು ಭವಿಷ್ಯದ ನಿರೀಕ್ಷೆಯನ್ನು ಕಳ್ಕೊಂಡು ಅಲ್ಲಿಯ ಮರಣವನ್ನು ಅಪೇಕ್ಷಿಸಿ ಒಂದು ಜಾಲಿ ಗಿಡದ ಕೆಳಗೆ ಮಲಗಿಕೊಂಡಿದ್ದಂತ ಎಲಿಯನನ್ನ ಎಬ್ಬಿಸಿ ಅವನಿಗೆ ಬೇಕಾದಂತ ರೊಟ್ಟಿಯನ್ನ ನೀರನ್ನ ಕೊಟ್ಟು ಅವನು ಮುಂದೆ ಓಡಬೇಕಾದಂತ ಯಾತ್ರೆಗೆ ಒಂದು ಆಲೋಚನೆಯನ್ನ ಕೊಟ್ಟು ದೂತನನ್ನ ಕಳಿಸಿ ಎಬ್ಬಿಸಿ ಓಡುವಂತೆ ಮಾಡಿದ ಹಾಗೆ ನಮ್ಮನ್ನು ಇದುವರೆಗೂ ಓಡಿಸಿದ್ರಿಂದಲೇ ನಾವಿವತ್ತು ಈ ಆಲಯದಲ್ಲಿ ಇರೋದು. ಹಲ್ಲೆಲೂಯಾ. ಎಷ್ಟು ಸಮಯಗಳು ನಾವು ಕ್ರಿಸ್ತ ನಂಬಿಕೆ ಬಿಟ್ಟು ಹೋಗೋದಕ್ಕೆ, ಅಲ್ಲಿ ಕ್ರೈಸ್ತ ಜೀವಿತ ಸಾಕು, ಇನ್ನು ಬದುಕಿರೋದೇ ಸಾಕು ಎಂದು ಆಲೋಚನೆ ಮಾಡಿದಾಗಲೂ ಆ ಬಲಹೀನ ಪರಿಸ್ಥಿತಿಗಳಲ್ಲಿ ದೇವರು ನಮ್ಮನ್ನು ಮರೀಲಿಲ್ಲ, ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ದೇವರು ಕೈ ಹಿಡಿದಿದ್ರಿಂದಲೇ, ದೇವರು ನಡೆಸಿದ್ರಿಂದಲೇ ಇವತ್ತು ನಾನು ಈ ಆಲಯದಲ್ಲಿ ಬಂದಿದ್ದೇನೆ, ಇವತ್ತು ನಾನು ಉಳಿದಿದ್ದೇನೆ ಎನ್ನುವಂಥ ಅನುಭವ ಉಳ್ಳವರು ಗಟ್ಟಿಯಾಗಿ ದೇವರಿಗೊಂದು ಸ್ತೋತ್ರ ಹೇಳೋಣ. ನಾವೆಲ್ಲರೂ ಆ ಅನುಭವದಲ್ಲಿ ಬಂದಿದ್ದೇವೆ. 28ನೇ ವಚನದಲ್ಲಿ ದೇವರು ಹೇಳ್ತಾನೆ, ನಾನು ವೀಕ್ ಆಗೋದಿಲ್ಲ, ನನ್ನ ಬಳಿಗೆ ಬರುವವರನ್ನ, ನನ್ನನ್ನು ನಂಬುವವ್ರನ್ನ ನಾನು ವೀಕ್ ಆಗೋದಕ್ಕೆ ಬಿಡೋದಿಲ್ಲ. ನಂತರ 29ನೇ ವಚನದಿಂದ ನಾವು ಓದಿಕೊಂಡು ಬರುವಂಥ ಸಂದರ್ಭದಲ್ಲಿ ಒಂದು ಭಾಗವನ್ನು ನಾವು ಗಮನಿಸ್ತೇವೆ. ಏನದು? ನಾವಲ್ಲಿ ಕಾಣ್ತೇವೆ, 29ನೇ ವಚನದಲ್ಲಿ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ಕೊಡ್ತಾನೆ. ಅದ ನಂತರ ಅಲ್ಲಿಯ ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಈ ಎರಡು ಭಾಗಗಳನ್ನು ಗಮನಿಸಬೇಕು. ಯುವಕರು, ತರುಣರು, ಇವರು ಎಂದಿಗೂ ದಣಿಯೋದಿಲ್ಲ. ಕಾರಣ ಅವರ ಯೌವನ ಕಾಲ, ಆ ತರುಣ ಅವಸ್ಥೆ ಎನ್ನುವುದು ಅದು ಲೌಕಿಕವಾಗಿ ಸ್ಟ್ರಾಂಗ್ ಆಗಿರುವಂಥ ಕಾಲ, ಸಾಧಿಸುವಂಥ ಕಾಲ, ಬಿಸಿ ರಕ್ತ ಅಂತ ಹೇಳ್ತಾರೆ. ಆ ಒಂದು ಅನುಭವದಲ್ಲಿದ್ದಾಗ ಅವರು ಶಕ್ತರಾಗಿರ್ತಾರೆ, ಸಮರ್ಥರಾಗಿರ್ತಾರೆ, ಎಲ್ಲವನ್ನ ಮಾಡುವಂಥ ಧೈರ್ಯ, ಉತ್ಸಾಹ ಅವರಲ್ಲಿ ತುಂಬಿರುತ್ತೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ಎಷ್ಟೇ ಉತ್ಸಾಹ ಇದ್ರು, ಅವರು ಎಷ್ಟೇ ಶಕ್ತರಾಗಿದ್ರು, ಅವರು ಎಷ್ಟೇ ಬಲವುಳ್ಳವರಾಗಿದ್ರು, ಅವರು ಎಷ್ಟೇ ಆರೋಗ್ಯ ಉಳ್ಳವರಾಗಿದ್ರು, ಈ ಲೋಕದ ಬಲಕ್ಕೆ, ಈ ಲೋಕ ಸಂಬಂಧವಾದಂಥ ಶಕ್ತಿಗೆ ಒಂದು ಲಿಮಿಟ್ ಇದೆ. ಆ ಲಿಮಿಟ್ ಆದ ತಕ್ಷಣ ಅದು ಒಂದು ಕಾಲದಲ್ಲಿ ಬಿತ್ತೋಗುತ್ತೆ, ಒಂದು ಕಾಲದಲ್ಲಿ ನಿಂತೋಗುತ್ತೆ, ಒಂದು ಕಾಲದಲ್ಲಿ ಮುಗಿದೋಗುತ್ತೆ, ಇನ್ನು ಆಗೋದಿಲ್ಲ ಎನ್ನುವಂತ ಅನುಭವ ಈ ಲೋಕ ಸಂಬಂಧವಾದಂಥ ಎಲ್ಲ ಶಕ್ತಿಗಳಿಗೂ ಅಲ್ಲಿ ಅದು ಒಂದು ಕೊನೆ ಎನ್ನುವುದು ಇದೆ. ಆದರೆ ದೇವರು ಹೇಳ್ತಾನೆ, ಈ ಲೋಕದ ಶಕ್ತಿಗಳ ಬಲಗಳು ಮುಗಿದು ಹೋಗುವಾಗ, ಈ ಲೋಕದಲ್ಲಿರುವಂಥ ಹಣದ ಶಕ್ತಿ ಒಂದು ಹಂತದವರೆಗೂ ಬಂದು ಮುಗಿದೋಗುತ್ತೆ, ಅಧಿಕಾರದ ಶಕ್ತಿ ಒಂದು ಹಂತದವರೆಗೂ ಬಂದು ಮುಗಿದೋಗುತ್ತೆ, ಅದರ ನಂತರ ಏನು ಮಾಡೋದಕ್ಕಾಗೋದಿಲ್ಲ. ವೈದ್ಯಕೀಯ ಜ್ಞಾನ, ಅಲ್ಲಿಯ ಲೋಕ ಸಂಬಂಧವಾದ ಜ್ಞಾನ, ಯಾವುದೇ ಶಕ್ತಿಗಳಾದರೂ ಅದು ಒಂದು ಹಂತದವರೆಗೂ ಬಂದು ಅದು ನಿಂತು ಹೋಗುತ್ತೆ, ಅದು ಮುಗ್ಗರಿಸಿ ಬೀಳುತ್ತೆ, ಅದು ಬಲಹೀನವಾಗಿ ಹೋಗುತ್ತೆ. ಆದರೆ ದೇವರು ಹೇಳ್ತಾನೆ, ಈ ಲೋಕದ ಶಕ್ತಿಗಳು ಇಲ್ಲದೆ ಹೋದಾಗ, ಬಲಹೀನವಾದಾಗ, ಅಲ್ಲಿಯ ಕರ್ತನಿಂದ ಒಂದು ಬಲ ಒಬ್ಬನ ಮೇಲೆ ಇಳಿದು ಬಂದ್ರೆ ಆ ಬಲ ಅವನನ್ನು ಇರುವ ಸ್ಥಿತಿಯಲ್ಲಿ ಇರೋದಕ್ಕೆ ಅನುಮತಿ ಮಾಡೋದಿಲ್ಲ. ಈ ಲೋಕ ಯಾವುದು ಆಗೋದಿಲ್ಲ ಅಂತ ಹೇಳುತ್ತೋ, ದೇವರ ಬಲ ಹೊಂದಿದವನು ಆಗುತ್ತೆ ಅಂತ ಹೇಳ್ತಾನೆ. ಈ ಲೋಕ ಕೈ ಬಿಡಲ್ಪಟ್ಟಂತ ವಿಷಯಗಳ ಮೇಲೆ ದೇವರ ಶಕ್ತಿ ಇಳಿಯುವಾಗ ಸ್ವಾಭಾವಿಕವಾಗಿ ನಡೆಯದೆ ಇರೋದು ಅಸ್ವಾಭಾವಿಕವಾಗಿ ಅದು ನಡೆಯುವಂತೆ ಮಾಡುತ್ತೆ. ಅದನ್ನೇ ಇವತ್ತು ರಾತ್ರಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾನು ನೀನು ಸಾಧಾರಣವಾಗಿ ಸ್ವಾಭಾವಿಕವಾಗಿ ಇರಬೇಕಾದವರಲ್ಲ, ದೇವರ ಬಲವನ್ನ ಹೊಂದಿದವರಾಗಿ, ಅಸಾಧಾರಣ ಉಳ್ಳವರಾಗಿ ಜೀವಿಸಬೇಕು ಎನ್ನುವುದು ದೇವರ ಉದ್ದೇಶ. ಹಲ್ಲೆಲೂಯಾ. ದೇವರು ತನ್ನ ಶಕ್ತಿಯನ್ನ ಈ ಭೂಮಿಯಲ್ಲಿ ಅನುಗ್ರಹಿಸೋದಕ್ಕೆ ಉದ್ದೇಶ ಏನಂದ್ರೆ, ನಾವು ಸ್ವಾಭಾವಿಕ ಶಕ್ತಿಯಿಂದ, ನಾನು ಆಗಲೇ ವಿವರಿಸಿದ ಹಾಗೆ,
ನಮ್ಮ ಹತ್ರ ಇರುವಂಥ ಹಣದಿಂದ ಒಂದು ಲೆವೆಲ್ವರೆಗೂ ಮಾಡಿ ಇನ್ನೇನು ಆಗೋದಿಲ್ಲ ಅಂತ ಹೇಳೋವರೆಗೂ ನಾವು ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ಮುಂದಕ್ಕೆ ಮಾಡಬೇಕಾದ್ರೆ ದೇವರ ಶಕ್ತಿ ಬೇಕು. ಎಲ್ರಿಗೂ ಗೊತ್ತಿರುವಂಥ ಮಾತು, ವೈದ್ಯರುಗಳು ಹೇಳ್ತಾರೆ, ಅವ್ರು ಹೇಳ್ತಾರೆ ನಾವೆಲ್ಲ ಮಾಡೋ ಪ್ರಯತ್ನ ಮಾಡಿದ್ದೀವಿ, ಇನ್ನು ದೇವರೇ ಅವ್ರನ್ನ ಕಾಪಾಡಬೇಕು ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ಅನೇಕ ಸಂದರ್ಭಗಳು ನಮ್ಮಿಂದ ಆಗೋದಿಲ್ಲ ಅಂತ ಹೇಳೋದನ್ನ ಅವ್ರು ಇನ್ನೊಂದು ಭಾಷೆಯಲ್ಲಿ ಹೇಳ್ತಾರೆ, ದೇವರೇ ಕಾಪಾಡಬೇಕಂದ್ರೆ ಈ ಲೋಕದ ಎಲ್ಲ ಶಕ್ತಿಗಳು ಮುಗಿದೋಯ್ತು, ಇದರ ಮೇಲೆ ಒಂದು ದೇವರ ಶಕ್ತಿ ಬೇಕು. ಹಾಗೆ ನಾವು ಅಸಾಧಾರಣರಾಗಿ ಜೀವಿಸಬೇಕಾದ್ರೆ ಈ ದೇವರ ಶಕ್ತಿಯನ್ನ ಹೊಂದಿದವರಾಗಿ ಜೀವಿಸಬೇಕು. ಇನ್ನು ನನ್ನ ಮುಖ್ಯ ವಿಷಯಕ್ಕೆ ಬರ್ತೀನಿ. 31ನೇ ವಚನ ಮತ್ತೊಮ್ಮೆ ನಾನು ಅದನ್ನು ಓದಿ ಆ ವಾಕ್ಯದ ಆಳದಲ್ಲಿ ವಿವರಣೆಯಲ್ಲಿ ನಿಮ್ಮನ್ನು ನಡೆಸೋದಕ್ಕೆ ಬಯಸ್ತೇನೆ. ಯೆಶಾಯ 40ನೇ ಅಧ್ಯಾಯದ 31ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಈ ವಾಕ್ಯದಲ್ಲಿ ಪ್ರಾರಂಭದಲ್ಲಿ ನಾವು ಕಾಣ್ತೇವೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುತ್ತಾರೆ. ದೇವರ ಬಲವನ್ನು ನಾವು ಹೊಂದಬೇಕಾದ್ರೆ ದೇವರ ವಚನ ನಮಗೆ ಹೇಳುವಂಥ ಅಥವಾ ನಮ್ಮಿಂದ ಎದುರು ನೋಡುವಂಥ ಒಂದು ಕಂಡೀಷನ್ ಏನಂದರೆ, ನಾವು ದೇವರನ್ನ ನಿರೀಕ್ಷಿಸಬೇಕು. BSI ಟ್ರಾನ್ಸ್ಲೇಷನಲ್ಲಿ ನಾವು ಕಾಣ್ತೇವೆ ಯೆಹೋವನನ್ನು ನಿರೀಕ್ಷಿಸುವವರು ಎಂಬುದಾಗಿ. KJV ಟ್ರಾನ್ಸ್ಲೇಷನ್ನಲ್ಲೂ ಇಂಗ್ಲಿಷ್ ಭಾಷೆಯಲ್ಲೂ ವಿವಿಧ ಭಾಷೆಗಳಲ್ಲಿ ನಾವು ಈ ಪದವನ್ನು ಗಮನಿಸಿ ನೋಡುವಾಗ ನಿರೀಕ್ಷಿಸುವವರು ಎನ್ನೋದಕ್ಕಿಂತ ಯೆಹೋವನಿಗಾಗಿ, ಯೆಹೋವನ ಮುಂಭಾಗದಲ್ಲಿ, ಯೆಹೋವನಲ್ಲಿ ಕಾಯುವವರು ಎಂಬುದಾಗಿ ನಾವು ಕಾಣ್ತೇವೆ. ಅಂದರೆ ಕಾದಿರುವವರು, ವೆಯ್ಟ್ ಮಾಡುವವರು, ಯೆಹೋವನನ್ನು ನಿರೀಕ್ಷಿಸುವವರು, ಅವರಿಗೆ ದೇವರು ಒಂದು ಹೊಸ ಬಲವನ್ನು ಕೊಡ್ತಾನೆ. ಈಗ ನಾನು ಈ ಭಾಗವನ್ನು ಸ್ವಲ್ಪ ವಿವರಣೆಯಲ್ಲಿ ನಾನು ನಡೆಸಲಿಕ್ಕೆ ಬಯಸ್ತೇನೆ. ಯೆಹೋವನನ್ನು ಕಾಯುವವರು ಅನ್ನೋದಕ್ಕೆ ಬೈಬಲ್ ಭಾಷೆಯಲ್ಲಿ ನಾವು ಗಮನಿಸುವಾಗ ಒಂದೇ ಅರ್ಥ ಅಲ್ಲ, ಅನೇಕ ಅರ್ಥಗಳನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಕಾದಿರೋದು ಅಂದರೆ ಏನು? ಸ್ವಾಭಾವಿಕವಾಗಿ ನಾವು ಪದಗಳಲ್ಲಿ ಉಪಯೋಗಿಸುವಾಗ ಕಾದಿರೋದು ಅಂದರೆ ಒಂದೇ ಅರ್ಥ ಬರುತ್ತೆ, ವೆಯ್ಟ್ ಮಾಡೋದು ಅಂತ. ಆದರೆ ಬೈಬಲ್ ಭಾಷೆಯಲ್ಲಿ ಅಥವಾ ಆತ್ಮೀಕ ಭಾಷೆಯಲ್ಲಿ ಅನೇಕ ಸನ್ನಿವೇಶಗಳನ್ನು ಅವಲೋಕನ ಮಾಡಿ ನಾವು ಆಲೋಚಿಸುವಾಗ ಇದು ವಿವಿಧ ಅರ್ಥಗಳನ್ನು ಕೊಡುತ್ತೆ. ನಾನೊಂದು 3 ಅರ್ಥಗಳನ್ನು, ಕಾದಿರು ಎನ್ನೋದಕ್ಕೆ ಒಂದು 3 ಅರ್ಥಗಳನ್ನು ಅನೇಕ ವಾಕ್ಯಗಳ ಸನ್ನಿವೇಶಗಳ ಆಧಾರವಾಗಿ ನಿಮ್ಮೊಟ್ಟಿಗೆ ಮಾತನಾಡಿ ಮುಂದಿನ ಭಾಗಕ್ಕೆ ನಾನು ಬರಲಿಕ್ಕೆ ಬಯಸ್ತೇನೆ. ಕಾದಿರು ಎನ್ನೋದಕ್ಕೆ ಮೊದಲನೇ ಅರ್ಥ ಮೌನವಾಗಿರು ಅಂತ. ಹಲ್ಲೆಲೂಯ. ಬೈಬಲ್ ಭಾಷೆ ಅಂದರೆ ಕಾದಿರು ಅಂದರೆ ವೆಯ್ಟ್ ಅಂತ ಹೇಳಿದ್ರೆ ಮೌನವಾಗಿರು ಎನ್ನೋದು ಇದರ ಅರ್ಥ. ಕಾರಣ, ಅನೇಕ ಸಂದರ್ಭಗಳಲ್ಲಿ ನಾವು ಮೌನವಾಗಿರೋಂಥ ಸಮಯ ಉಂಟು. ನಾವು ಮೌನವಾಗಿರಬೇಕಾದಂಥ ಸಮಯದಲ್ಲಿ ನಾವು ಮೌನವಾಗಿರದೇ ಇದ್ದರೆ ದೇವರ ಕಾರ್ಯಗಳನ್ನು, ದೇವರ ಶಕ್ತಿಯನ್ನು ನಾವು ಹೊಂದಿಕೊಳ್ಳೋದಕ್ಕಾಗೋದಿಲ್ಲ. ನಾವು ಪ್ರಾರ್ಥನೆಯ ವಿಷಯವನ್ನು ತೆಗೆದುಕೊಳ್ಳೋದಾದರೆ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಅನೇಕ ವಿಷಯಗಳಿಗಾಗಿ ನಾವು ಪ್ರತ್ಯೇಕವಾಗಿ ಪ್ರಾರ್ಥಿಸ್ತೀವಿ. ಮುಂಜಾನೆ, ಮಧ್ಯಾಹ್ನ, ರಾತ್ರಿ ವಿವಿಧ ಸಮಯಗಳಲ್ಲಿ ನಾವು ಪ್ರಾರ್ಥಿಸುವಂಥ ಉದ್ದೇಶ, ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಉತ್ತರವನ್ನು ಕೊಡ್ತಾರೆ ಅಂತ. ಆದರೆ ನಾವು ಪ್ರಾರ್ಥಿಸುವಾಗ ಹೇಗೆ ಪ್ರಾರ್ಥಿಸ್ತೀವಿ ಅಂದರೆ ಅನೇಕ ಸಾರಿ, ಎಲ್ಲ ಟೈಮು ಅಲ್ಲ, ಅನೇಕ ಸಾರಿ ನಮ್ಮ ಆತುರಕ್ಕೆ ತಕ್ಕಂತೆ ನಾವೇನು ಮಾಡ್ತೀವಿ, ಅನೇಕ ವಿಷಯಗಳನ್ನ ಹೇಳ್ತಾನೆ ಇರ್ತೀವಿ. ದೇವರೇ, ಈ ವಿಷಯ, ಆ ವಿಷಯ, ನನ್ನ ಮಗನ ವಿಷಯ, ನನ್ನ ಮನೆ ವಿಷಯ, ಹಣದ ವಿಷಯ, ಕೆಲಸದ ವಿಷಯ, ಒಂದು ಲಿಸ್ಟನ್ನು ದೇವರ ಮುಂದೆ ಒಪ್ಪಿಸೋ ಹಾಗೆ ನಾವು ಹೇಳೋದ್ರಲ್ಲಿ ನಿರತರಾಗ್ತೀವಿ. ಆದರೆ ದೇವರಿಂದ ಕೇಳೋದ್ರಲ್ಲಿ ನಾವು ತಾಳ್ಮೆಯನ್ನು ತೋರಿಸೋದಿಲ್ಲ. ನಮ್ಮ ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥನೆಯ ಕುರಿತು ಕಲಿಸುವಾಗ ನಾವು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 8ನೇ ವಚನದಿಂದ ಓದುವಾಗ 8ನೇ ವಚನದಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ, ನೀವು ಪ್ರಾರ್ಥಿಸೋದಕ್ಕಿಂತ ಮೊದಲೇ ನಿಮ್ಮ ತಂದೆಗೆ ನಿಮಗೆ ಏನು ಬೇಕು, ನಿಮ್ಮ ಅವಶ್ಯಕತೆಗಳು ಏನಿದೆ ಎನ್ನೋದನ್ನ ಆತನು ತಿಳಿದಿದ್ದಾನೆ ಅಂತ. ಹಲ್ಲೆಲೂಯ. ನಮ್ಮ ದೇವರಿಗೆಲ್ಲ ಗೊತ್ತು. ನಾವು ನನ್ನ ಪಾಕೆಟ್ ಖಾಲಿ ಆಯಿತು, ನನಗಿಷ್ಟು ಹಣ ಬೇಕು, ದೇವರೇ ಇದನ್ನು ಕೊಡು ಅಂತ ನಾವು ಕೇಳೋದಕ್ಕೆ ದೇವರ ಮುಂದೆ ಮೊಣಕಾಲು ಮಡಚಿ ಪ್ರಾರ್ಥಿಸೋದಕ್ಕೆ ಮುಂಚೆನೇ ನನ್ನ ಪಾಕೆಟಲ್ಲಿ ಏನಿದೆ, ನನ್ನ ಅವಶ್ಯಕತೆ ಏನಿದೆ, ಅದನ್ನು ಹೇಗೆ ಕೊಡಬೇಕು ಎಲ್ಲ ದೇವ್ರಿಗೆ ಗೊತ್ತು.
ದೇವರಿಗೆ ಗೊತ್ತಿರೋ ವಿಷಯವನ್ನೇ ನೆನಪು ಮಾಡಿ ಸುಮ್ಮನೆ ಆಗೋದಕ್ಕಲ್ಲ ಪ್ರಾರ್ಥನೆ ಇರೋದು. ನಾವು ಪ್ರಾರ್ಥಿಸುವಾಗ ನಾವು ಯಾವ ವಿಷಯಕ್ಕೆ ಪ್ರಾರ್ಥಿಸ್ತೀವೋ ಆ ಪ್ರಾರ್ಥನೆಗೆ ದೇವರು ನಮ್ಮೊಟ್ಟಿಗೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತಾನೆ. ಅದನ್ನು ಕೇಳುವ ತಾಳ್ಮೆ ಕೆಲವು ಸಾರಿ ನಾವು ತೋರಿಸೋದಿಲ್ಲ. ಒಬ್ಬ ದೇವ ಸೇವಕರು ಹೇಳಿದಂಥ ಒಂದು ಮಾತು ಈ ರೀತಿಯಾಗಿ ನಾನು ಕೇಳಿದ್ದೇನೆ. ಇತರ ಧರ್ಮಗಳ ಜನರು ಮಾಡುವಂಥ ಪ್ರಾರ್ಥನೆಗೂ ಕ್ರೈಸ್ತರ ಪ್ರಾರ್ಥನೆಗೂ ಒಂದು ವ್ಯತ್ಯಾಸ ಇದೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಇತರ ಧರ್ಮೀಯರು ಎಲ್ಲರೂ ಅವರು ಪ್ರಾರ್ಥಿಸ್ತಾರೆ, ದೇವರನ್ನ ಬೇಡ್ಕೊಂಡೆ ಅಂತ ಕೆಲವರು ಹೇಳ್ತಾರೆ, ದೇವರಿಗೆ ಹರಕೆ ಮಾಡಿಕೊಂಡೆ ಅಂತ ಕೆಲವರು ಹೇಳ್ತಾರೆ. ಅವರು ವಿವಿಧ ಭಾಷೆಗಳಲ್ಲಿ ಹೇಳೋದಾದರೂ ಇದೆಲ್ಲ ಅವರು ನಂಬಿ ಹೋದಂಥ ದೇವರಲ್ಲಿ ಮಾಡಿದಂಥ ಪ್ರಾರ್ಥನೆಯನ್ನು ತೋರಿಸುತ್ತೆ. ಇತರ ಧರ್ಮೀಯರ ಪ್ರಾರ್ಥನೆಗೂ ಕ್ರೈಸ್ತರ ಪ್ರಾರ್ಥನೆಗೂ ಒಂದು ವ್ಯತ್ಯಾಸ ಏನಂದರೆ, ಇತರ ಧರ್ಮೀಯರು ತಮ್ಮ ಅವಶ್ಯಕತೆಗಳನ್ನು ಪರಿಹಾರ ಕಂಡುಕೊಳ್ಳೋದಕ್ಕೆ ಮಾತ್ರ ದೇವರನ್ನ ಹುಡುಕಿ ಹೋಗ್ತಾರೆ, ಬೇಡಿಕೊಳ್ತಾರೆ. ಆದರೆ ಕ್ರೈಸ್ತರ ಪ್ರಾರ್ಥನೆಯ ವಿಶೇಷತೆ ಏನಂದರೆ, ಈ ಕ್ರೈಸ್ತರ ಪ್ರಾರ್ಥನೆ ಇದು ಪರಲೋಕದ ದೇವರಿಗೂ ನಮಗೂ ಒಂದು ಆತ್ಮಿಕ ಸಂಬಂಧವನ್ನು ಸೂಚಿಸುತ್ತೆ. ಅದೇನೆಂದರೆ ತಂದೆ ಮಕ್ಕಳ ಸಂಬಂಧ. ನೀವು ಯೇಸು ಸ್ವಾಮಿ ಪ್ರಾರ್ಥನೆಯ ಕುರಿತು ಕಲಿಸುವಾಗ, ಹೇಳ್ಕೊಡುವಾಗ ಅಥವಾ ಪ್ರಾರ್ಥನೆಯ ವಿಷಯವಾಗಿ ಮಾತನಾಡಿದಾಗ ಎಲ್ಲ ನೀವು ಗಮನಿಸಿ ನೋಡ್ರಿ, ತಂದೆಯ ಬಳಿಯಲ್ಲಿ ಕೇಳಿಕೊಳ್ಳುವಾಗ, ತಂದೆಯ ಬಳಿಯಲ್ಲಿ ಕೇಳಿಕೊಂಡ್ರಿ, ತಂದೆಯ ಬಳಿಯಲ್ಲಿ ಕೇಳಿಕೊಂಡರೆ ಅಂದರೆ ನೀನು ಪ್ರಾರ್ಥನೆ ಮಾಡೋದು ಯಾವುದೋ ಒಂದು ಅಲ್ಲಿಯ ಶಕ್ತಿಯ ಬಳಿಯಲ್ಲ, ಆತನು ನಿಮ್ಮ ತಂದೆ ಆಗಿದ್ದಾನೆ. ಅಂದರೆ ನೀನು ದೇವರ ಬಳಿಯಲ್ಲಿ ಪ್ರಾರ್ಥಿಸೋದಕ್ಕೆ ಬರುವಾಗ ಕ್ರೈಸ್ತರ ಪ್ರಾರ್ಥನೆಯ ಶೈಲಿ ಅಥವಾ ಯೇಸು ಕಲಿಸಿಕೊಟ್ಟಂಥ ಕ್ರೈಸ್ತ ಪ್ರಾರ್ಥನೆಯ ಉದ್ದೇಶ, ತಂದೆಯ ಬಳಿಯಲ್ಲಿ ಒಂದು ಮಗನು ಒಂದು ಮಗಳು ಬಂದು ಮಾತನಾಡುವ ಹಾಗೆ ನಾವು ತಂದೆಯ ಬಳಿಯಲ್ಲಿ ಮಾತನಾಡುವಂಥ ಸಮಯ ಅದು ಪ್ರಾರ್ಥನೆಯ ಸಮಯ. ಹಲ್ಲೆಲೂಯಾ. ಇನ್ನೂ ಒಂದು ಸಂಗತಿ, ನಾವು ಸಾಧಾರಣವಾಗಿ ನಾವು ಪ್ರಾರ್ಥನೆ ಮಾಡೋದು ದೇವ್ರಿಗೆ ಗೊತ್ತಿದ್ರು ನಾವು ಏನಕ್ಕೆ ಪ್ರಾರ್ಥಿಸ್ಬೇಕು ಅಂತ ಹೇಳಿದ್ರೆ, ಒಂದು ಉದಾಹರಣೆ ಈ ರೀತಿಯಾಗಿ ನಾವು ಕೇಳಿದ್ದೀವಿ, ಹಳೋ ಮಕ್ಕಳಿಗೆ ಹಾಲು ಸಿಗೋದು ಅಂತ. ಹೌದಲ್ಲ? ಮಗು ಹತ್ರನೇ ಅದಕ್ಕೆ ಹೊಟ್ಟೆ ಹಸುವಾಗಿ ಹತ್ರನೇ ತಾಯಿ ಹಾಲು ಕೊಡೋದು ಅಂತ. ಹೌದಾ? ಕೇಳಿದ್ದೀವಲ್ಲ? ಆದರೆ ನಾನು ಕೇಳ್ತೀನಿ, ಮಗುವನ್ನು ಹೊತ್ತಂತ ತಾಯಂದರಿಗೆ ಮಗು ಹತ್ತಾಗ ಮಾತ್ರ ನಾವು ಹಾಲು ಕೊಟ್ಟಿರೋದು ನೀವು? ಸ್ತೋತ್ರ. ಮಲಗಿರೋ ಮಗುನ ಎಬ್ಬಿಸಿ ಎಷ್ಟು ಸರಿ ಹಾಲು ಕೊಟ್ಟಿದ್ದೀರಾ? ಮಕ್ಕಳು ಊಟ ಬೇಕು ಅಂತ ಕೇಳಿದಾಗ ಮಾತ್ರ ಊಟ ಕೊಟ್ಟಿದ್ದೀರಾ? ಅಥವಾ ಟೈಮ್ ಆದ ತಕ್ಷಣ ಅವನು ಊಟ ಮಾಡಲ್ಲ, ನನಗೆ ಹಶ್ವಿಲ್ಲ, ನಾನು ಆಟ ಆಡಬೇಕು, ನನಗೆ ಬೇಡ ಅಂತ ಹೇಳಿದ್ರು ಬಲವಂತ ಮಾಡಿ ಎಷ್ಟು ಸರಿ ಊಟ ಕೊಟ್ಟಿದ್ದೀರಾ? ಸ್ತೋತ್ರ. ಇದರ ಅರ್ಥ ತಂದೆಗೆ ಗೊತ್ತು ನಮಗೇನು ಕೊಡಬೇಕು. ಅರ್ಥ ಆದವ್ರು ಸ್ತೋತ್ರ ಮಾಡ್ರಿ. ತಾಯಿ ತನ್ನ ಮಗುವಿಗೆ ಆ ಟೈಮ್ಗೆ ಹಾಲು ಕೊಡಬೇಕು, ಟೈಮ್ ಬಿಸ್ಕೆಟ್ ಕೊಡಬೇಕು, ಆ ಟೈಮ್ಗೆ ತಿಂಡಿ ಕೊಡಬೇಕು, ಆ ಟೈಮ್ಗೆ ಬೇಕಾದಂಥ ಆ ಊಟವನ್ನು ಮಾಡಿಕೊಡ್ಬೇಕು ಎನ್ನೋದು ಒಂದು ತಾಯಿ ಮಗುವಿನ ಕುರಿತು ಯಾವ ರೀತಿ ತಿಳ್ಕೊಂಡಿದ್ದಾರೋ ಅದೇ ರೀತಿ ಪರಲೋಕದ ತಂದೆ ಆ ದಿನಕ್ಕೆ, ಆ ತಿಂಗಳಿಗೆ, ಆ ಮೂಮೆಂಟ್ಗೆ ಏನು ಮಾಡಬೇಕು, ಏನು ಕೊಡಬೇಕು ಆತನು ತಿಳ್ಕೊಂಡಿದ್ದಾನೆ. ನೀನು ಕೇಳೋದಕ್ಕಿಂತ ಮುಂಚೆ ಆತನಿಗೆ ಗೊತ್ತು. ನೀನು ಸ್ಕೂಲ್ ಫೀಸ್ ಮಕ್ಕಳು ಕೇಳಿದ್ರಿಂದಲ್ಲ ಹೋಗಿ ಕಟ್ಟಿದ್ದು, ನಿನಗೆ ಗೊತ್ತು ಇವಾಗ ನಾನು ಸ್ಕೂಲ್ ಫೀಸ್ ಕಟ್ಟಬೇಕು. ಅಲ್ಲಿಗೆ ಮಕ್ಕಳು ಬಟ್ಟೆ ಕೇಳಿದಾಗ ಅಲ್ಲ ನೀನು ಕೊಡಿಸಿದ್ದು, ನಿನಗೆ ಗೊತ್ತು ನನ್ನ ಮಕ್ಕಳು ಚೆನ್ನಾಗಿರಬೇಕು, ಅವ್ರಿಗಿಂತ ಬಟ್ಟೆ ಬೇಕು, ಅವ್ರು ಹೀಗೆ ಜೀವಿಸ್ಬೇಕು ಅಂತ ನಿನ್ನ ಒಳಗಿರುವಂಥ ಆಸೆಯನ್ನ ನಿನ್ನ ಮಕ್ಕಳ ಮೇಲೆ ನೀನು ಪ್ರತಿಕ್ರಿಯಿಸುವ ಹಾಗೆ ಪರಲೋಕದ ತಂದೆಗೆ ಎಲ್ಲ ಗೊತ್ತು. ನೀನು ಕೇಳಿದ್ರು ಕೇಳದೇ ಇದ್ರು ಆತನು ಸಿದ್ಧನಾಗಿದ್ದಾನೆ. ಆದರೆ ನೀನು ಕೇಳಬೇಕು ಏನಕ್ಕೋಸ್ಕರ ಗೊತ್ತಾ? ನೀನೊಂದು ವಿಷಯ ಕೇಳಿದಾಗ ಅಲ್ಲಿ ನಿನ್ನ ವಿಷಯ ಕೇಳಿ ನೀನು ಕೇಳದೆ ಅಂತ ಕೊಡೋದಕ್ಕೋಸ್ಕರ ಅಲ್ಲ ಪ್ರಾರ್ಥನೆ ದೇವರು ಕಲಿಸ್ಕೊಟ್ಟಿರೋದು. ನೀನು ಕೇಳಿದಾಗ ನೀನು ಚಿಕ್ಕದನ್ನ ಕೇಳ್ತೀಯ, ಆಗ ತಂದೆ ಹೇಳ್ತಾನೆ ಅಲ್ಲಿ ನೀನು ಕೇಳಿ ಮುಗಿಸ್ಬಿಡೋದಲ್ಲ, ನೀನು ಪ್ರಾರ್ಥನೆ ಮಾಡಿ ಕೇಳಿದ ನಂತರ ತಂದೆ ಏನು ಹೇಳ್ತಾನೆ ಅಂತ ನೀನು ಕಾದಿರುವಾಗ ಆತನ ಹೇಳ್ತಾನೆ, ಏ ಮಗನೇ ಇದಲ್ಲ, ಇದಕ್ಕಿಂತ ಬೆಸ್ಟ್ ಆದಂಥ ಪ್ಲಾನ್ ನನ್ನ ಹತ್ರ ಇದೆ ಎಂದು ಶೇರ್ ಮಾಡಿಕೊಳ್ಳುವಂಥ ಒಂದು ಸಮಯ ಅದು ಪ್ರಾರ್ಥನೆಯ ಸಮಯವಾಗಿದೆ. ಹಲ್ಲೆಲೂಯಾ. ಅನ್ಯ ಧರ್ಮೀಯರ ರೀತಿಯಲ್ಲಿ ನಮ್ಮ ಅಗತ್ಯತೆಗಳಿಗಾಗಿ ದೇವರ ಮುಂದೆ ಬಂದು ಒಪ್ಪಿಸಿ ಹರಿಕೆ ಕಟ್ಟಿ ಇಷ್ಟು ಕಾಣಿಕೆ ಕೊಡ್ತೀನಿ ಅಂತ ಹೇಳಿ ದೇವರ ಹತ್ರ ಲಂಚ ಕೊಟ್ಟು ಏನೋ ಒಂದು ಬಿಡುಗಡೆಯನ್ನು ಪಡೆಯುವಂಥದ್ದಲ್ಲ ಪ್ರಾರ್ಥನೆಯ ಜೀವಿತ. ಪ್ರಾರ್ಥನೆಯ ಜೀವಿತ ಎನ್ನೋದು ನನ್ನ ಕಷ್ಟವನ್ನು ದೇವರ ಬಳಿಯಲ್ಲಿ ಹೇಳ್ಕೊಳ್ಳುವಾಗ ಆತನದಕ್ಕೊಂದು ಪರಿಹಾರವನ್ನು ಸೂಚಿಸ್ತಾನೆ. ಆ ಪರಿಹಾರ ಶಬ್ದವನ್ನು ಕೇಳಿದಾಗ ನಿನಗೊಂದು ಧೈರ್ಯ ಬರುತ್ತೆ, ನಿನಗೊಂದು ನಂಬಿಕೆ ಬರುತ್ತೆ. ಅದು ಒನ್ ಸೈಡೆಡ್ ಪ್ರಾರ್ಥನೆ ಅಲ್ಲ. ಅಲ್ಲಿಂದ ಒಂದು ಶಬ್ದವನ್ನು
ಕೇಳಿ ನೀನಲ್ಲಿ ಒಂದು ದೃಢತೆಯನ್ನು ಪಡ್ಕೊಂಡು ಆ ಬಲದಲ್ಲಿ ನೀನು ಜೀವಿಸ್ಬೇಕು. ಹಲ್ಲೆಲೂಯ. ಯಾವಾಗ ನಾವು ಪ್ರಾರ್ಥನೆ ಮಾಡಿದ್ರು ವೀಕ್ ಆಗ್ತೀವಿ ಅಂದರೆ ಆ ಶಬ್ದ ಕೇಳದೇ ಇದ್ದಾಗ. ಸ್ತೋತ್ರ ಹೇಳಲಿಲ್ಲ. ಹಲ್ಲೆಲೂಯ. ನಾವು ಮಾತಾಡೋದ್ರಲ್ಲಿ ನಿರತರಾಗಿರ್ತೀವಿ, ಕೇಳೋದ್ರಲ್ಲಿ ಕೆಲವು ಸಾರಿ ಯಾಕೆಂದ್ರೆ ನಮ್ಮ ಟೆನ್ಷನ್ನು, ಅಯ್ಯೋ ದೇವರೇ ಎಮರ್ಜೆನ್ಸಿ, ಅಯ್ಯೋ ದೇವರೇ ಕಷ್ಟ, ನೀನು ಮಾಡಬೇಕು, ದೇವ್ರನ್ನೇ ಗೊಂದಲ ಪಡಿಸ್ಬಿಡ್ತೀವಿ. ಹಲ್ಲೆಲೂಯ. ಆದರೆ ಯಾರಿಗೆ ದೇವರು ಶಕ್ತಿಯನ್ನು ಕೊಡೋದು, ಯಾರನ್ನ ದೇವರು ಆಶೀರ್ವದಿಸೋದು, ಯಾರ ಜೀವನದಲ್ಲಿ ದೇವರು ವಾಗ್ದಾನಗಳನ್ನು ನೆರವೇರಿಸೋದು ಎನ್ನೋದಾದರೆ ನಾವು ಕಾದಿರಬೇಕು. ಕಾದಿರೋದು ಅಂದರೆ ಅರ್ಥ ನೀನು ಮಾತಾಡ್ಕೊಂಡು ಪ್ರಾರ್ಥನೆ ಮಾಡಿ ಮುಗಿಸೋದಲ್ಲ, ನೀನು ಸೈಲೆಂಟ್ ಆಗಬೇಕು. ದೇವ್ರಿಗೆ ಹೇಳಬೇಕು, ದೇವರೇ ನೀನು ಮಾತಾಡು. ನಾನು ಕೈ ಕಟ್ಕೊಂಡು ಹೇಳಬೇಕು, ದೇವರೇ ನೀನು ಕಾರ್ಯ ಮಾಡು, ನನ್ನಿಂದೆಲ್ಲ ಮಾಡಿದೆ, ನನ್ನಿಂದ ಆಗಲಿಲ್ಲ, ನೀನು ಕಾರ್ಯ ಮಾಡು ಎಂಬುದಾಗಿ ದೇವರು ಕಾರ್ಯ ಮಾಡೋದಕ್ಕೆ ಒಂದು ಅನುಮತಿ ಅಥವಾ ಅವಕಾಶವನ್ನು ಮಾಡಿಕೊಡು ಎನ್ನೋದು ಇದರ ಆತ್ಮಿಕ ಅರ್ಥ. ಅದನ್ನು ಒಪ್ಪೋರು ಆಮೇಲೆ ಹೇಳ್ರಿ. ಈ ಅನುಭವ ಉಳ್ಳಂಥ ದಾವೀದನು ಕೀರ್ತನೆಗಳ ಪುಸ್ತಕ 62:1 ನಾವು ಹೀಗೆ ಕಾಣ್ತೇವೆ, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆ ಆತನಿಂದಲೇ. ಹಲ್ಲೆಲೂಯ. ಅವನು ಹೇಳ್ತಾ ಇದ್ದಾನೆ, ನನ್ನ ಮನಸ್ಸು ದೇವರನ್ನ ನಂಬಿ ಶಾಂತವಾಗಿದೆ. ಅಂದರೆ ಟೆನ್ಷನ್ ಮಾಡ್ಕೊಳ್ಳಲ್ಲ, ಗಲಿಬಿಲಿ ಮಾಡ್ಕೊಳ್ಳೋದಿಲ್ಲ, ಅಯ್ಯೋ ಏನೋ ಒಂದು ಶಬ್ದ ಕೇಳಿದ ತಕ್ಷಣ ಚಂಚಲಗೊಳ್ಳೋದಿಲ್ಲ, ನಾನು ಕೂಲ್ ಆಗಿರ್ತೀನಿ. ಸ್ತೋತ್ರ. ಅರ್ಥ ಆದವ್ರು ಸ್ತೋತ್ರ ಹೇಳ್ರಿ. ದಾವೀದನಿಗೆ ಗೊತ್ತು ಅವನು, ಏಕೆಂದರೆ ಇವನು ಪ್ರಾರ್ಥನೆ ಮಾಡೋನು ಮಾತ್ರ ಅಲ್ಲ, ಇವನು ಕೀರ್ತನೆಗಳಲ್ಲಿ ಹೇಳ್ತಾನೆ, ಸ್ವಾಮಿ ಮುಂಚಾನೆಯೇ ನನ್ನ ಸ್ವರ ನಿನಗೆ ಕೇಳೋದು ಮಾತ್ರ ಅಲ್ಲ, ನೀನು ನನ್ನೊಟ್ಟಿಗೆ ಮಾತನಾಡು, ನಿನ್ನ ಶಬ್ದಕ್ಕಾಗಿ ಕಾದಿದ್ದೇನೆ, ನಿನ್ನ ಸ್ವರ ನನಗೆ ಕೇಳ ಮಾಡು ಎಂದು ದೇವರ ಶಬ್ದವನ್ನು ಕೇಳುವಂಥ ಒಳ್ಳೆ ಭಕ್ತನಾಗಿದ್ದರಿಂದ ದಾವೀದನಿಗೆ ಗೊತ್ತು, ನಾನು ದೇವರ ಶಬ್ದವನ್ನು ಕೇಳುವವನಾಗಿರೋದ್ರಿಂದ ಅವನ ಮನಸ್ಸಲ್ಲಿ ಒಂದು ದೃಢತೆ ಇದೆ. ಏನಂದರೆ ನನ್ನ ಮನಸ್ಸು ದೇವರನ್ನು ನಂಬಿ ಶಾಂತವಾಗಿದೆ. ಹಲ್ಲೆಲೂಯ. ಆ ವಿಷಯದ ಕುರಿತು ಒಂದು ಶಾಂತಿ. ಅದನ್ನೇ ಫಿಲಿಪ್ಪಿ ಪತ್ರಿಕೆಯಲ್ಲಿ ಪೌಲನು ಹೇಳೋದು, ನೀವು ಪ್ರಾರ್ಥನೆ ಮಾಡಿದಾಗ ಎಲ್ಲ ಗ್ರಹಿಕೆಗೂ ಮೀರಿದಂಥ ಕ್ರಿಸ್ತನ ಸಮಾಧಾನ ನಿಮ್ಮ ಹೃದಯದಲ್ಲಿ ಬರಬೇಕು. ಹಲ್ಲೆಲೂಯ. ಅಂದರೆ ನಾವು ಆ ಶಬ್ದವನ್ನು ಕೇಳಿದಾಗ, ಆ ಒಂದು ವ್ಯಕ್ತವಾದಂಥ ದೈವಿಕ ಉದ್ದೇಶಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಗಲಿಬಿಲಿ ಇರೋದಿಲ್ಲ. ಎಷ್ಟೇ ಒತ್ತಡದ ಸನ್ನಿವೇಶಗಳು ಬಂದರೂ ನಾವು ಧೈರ್ಯವಾಗಿ ನಿಲ್ತೀವಿ. ಕಾರಣ ಆ ರೀತಿಯಲ್ಲಿ ಕಾದಿರುವವರಿಗೆ ಆ ವಾಕ್ಯ ಒಂದು ಶಕ್ತಿಯನ್ನು ಕೊಡುತ್ತೆ. ಆ ವಾಕ್ಯದ ಶಕ್ತಿಯಲ್ಲಿ ನಾವು ಧೈರ್ಯವಾಗಿ ನಿಲ್ತೀವಿ. ಹಲ್ಲೆಲೂಯ. 5ನೇ ವಚನದಲ್ಲಿ ಆತನು ಹೇಳ್ತಾನೆ, ನನ್ನ ಮನವೇ ದೇವರನ್ನ ನಂಬಿ ಶಾಂತವಾಗಿರು. ಕಾರಣ ಇವನು ಏನೇ ಪರಿಸ್ಥಿತಿ ಬಂದರೂ ಅವನು ಚಂಚಲಗೊಳ್ಳದೆ ಇರೋದಕ್ಕೆ ಕಾರಣ ಏನಂದರೆ ಅವನ ಮನಸ್ಸನ್ನು ಅವನು ಟ್ಯೂನ್ ಮಾಡಿದ್ದ. ಏನಂತ? ದೇವರನ್ನ ನಂಬಿ ನೀನೇನೋ ದುಡುಕ್ಬೇಡ, ಗಲಿಬಿಲಿ ಆಗಬೇಡ, ಏನೇನೋ ತೀರ್ಮಾನ ಮಾಡಬೇಡ. ವೆಯ್ಟ್ ಮನಸ್ಸು ನೀನು ಶಾಂತವಾಗಿರು, ದೇವರು ಮಾಡ್ತಾರೆ, ಶಾಂತವಾಗಿರು, ದೇವರು ಹೇಳಿದ್ದಾರೆ, ದೇವರ ಆ ಒಂದು ಸಮಯಕ್ಕಾಗಿ ನೀನು ಕಾದಿರು ಎಂದು ಅವನ ಮನಸ್ಸನ್ನು ಅವನು ಕಟ್ಟಿಟ್ಟಿದ್ದ. ಹಲ್ಲೆಲೂಯ. ಹಲ್ಲೆಲೂಯ. ನಾವು ಕೆಲವು ಸಾರಿ ಮನಸ್ಸನ್ನು ಕಂಟ್ರೋಲ್ ಮಾಡೋದಿಲ್ಲ, ಉದ್ವೇಗಕ್ಕೆ ಒಳಗಾಗಿ ಅನೇಕ ತಪ್ಪಾದ ಆಲೋಚನೆಗಳನ್ನು ಮಾಡ್ತೀವಿ. ಆದರೆ ಒಂದು ನಾನು ಹೇಳ್ತೀನಿ, ಕಾದಿರೋದು ಅಂತ ಹೇಳಿದ್ರೆ ನಾವು ಸೈಲೆಂಟ್ ಆಗೋದು, ದೇವರು ಮಾತನಾಡೋದು, ನಾವು ಕಾರ್ಯಗಳನ್ನು ನಿಲ್ಲಿಸಿ ದೇವರ ಕಾರ್ಯಕ್ಕಾಗಿ ಅನುಮತಿ ಮಾಡಿಕೊಡೋದು, ಅದು ಕಾದಿರುವ ಒಂದು ಉದ್ದೇಶ. ಇನ್ನೂ ಸ್ಪಷ್ಟವಾಗಬೇಕಾದ್ರೆ ಮತ್ತೊಂದು ಉದಾಹರಣೆ, ವಿಮೋಚನ ಕಾಂಡ ಪುಸ್ತಕ 14:14 ಆ ವಚನದಲ್ಲಿ ಮೋಶೆ ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಬಿಡಿಸಿ ವಾಗ್ದಾನದ ದೇಶಕ್ಕೆ ನಡೆಸುವಾಗ, ಕೆಂಪು ಸಮುದ್ರದ ಮುಂದೆ ಅವರು ನಿಂತಿರುವಾಗ, ಅಲ್ಲಿ 6 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಅವರು ನಕಾರಾತ್ಮಕವಾಗಿ ದೇವರಿಗೆ ವಿರುದ್ಧವಾಗಿ ಮಾತನಾಡುವಾಗ ಪ್ರಾರ್ಥನೆ ಮಾಡಿ ದೇವರ ಶಬ್ದವನ್ನು ಕೇಳಿದಂತ ಮೋಶೆ ಹೇಳ್ತಾ ಇದ್ದಾನೆ, ಅಲ್ಯ ನೀವಂತೂ ಸುಮ್ಮನಿರ್ರಿ. ಅಂದ್ರೆ ದೇವರ ಕಾರ್ಯ ಮಾಡಬೇಕಾದ್ರೆ ನೀನು ಸೈಲೆಂಟ್ ಆಗು. ಹಲ್ಲೆಲೂಯ.
ಇವತ್ತು ಕೆಲವೊಂದು ಕಾರ್ಯಗಳಲ್ಲಿ ದೇವರು ಕೆಲಸ ಮಾಡದೇ ಇರೋದಕ್ಕೆ ಕಾರಣ, ದೇವರು ಮಾತನಾಡದೇ ಇರೋದಕ್ಕೆ ಕಾರಣ, ದೇವರ ಶಕ್ತಿಯ ಅನುಭವ ಆಗದೆ ಇರೋದಕ್ಕೆ ಕಾರಣ, ದೇವರ ಅದ್ಭುತಗಳು ನಡೆಯದೇ ಇರೋದಕ್ಕೆ ಕಾರಣ ನೀನೇ ಮಾತಾಡ್ತಾ ಇದೆಯಾ, ನೀನೇ ಕಾರ್ಯ ಮಾಡ್ತಾ ಇದೆಯಾ, ನೀನೇ ಹೋಗ್ತಾ ಇದೆಯಾ, ನೀನೇ ತೀರ್ಮಾನ ತೆಗೆದುಕೊಳ್ತಾ ಇದೆಯಾ? ಇಲ್ಲ, ನೀನು ಅದನ್ನು ನಿಲ್ಲಿಸಿ ದೇವರ ಕೈಗೆ ಒಪ್ಪಿಸು. ಅವನು ನಿನಗಾಗಿ ಕಾರ್ಯ ಮಾಡುವಾಗ ಎಷ್ಟೇ ದೊಡ್ಡ ಕೆಂಪು ಸಮುದ್ರ ಆದರೂ ಅದು ಕ್ಷಣ ಮಾತ್ರದಲ್ಲಿ ಅದು ವಿಭಾಗವಾಗುತ್ತೆ. ಲೋಕ ಇದುವರೆಗೂ ಕಾಣದೇ ಇರುವಂತ ಒಂದು ಸಂಗತಿ ನಿನ್ನ ಕಣ್ಣು ಕಾಣಬೇಕಾ? ದೇವರ ವಾಕ್ಯದಲ್ಲಿ ಮೋಶೆ ಹೇಳ್ತಾ ಇದ್ದಾನೆ, ನೀವಂತೂ ಸುಮ್ಮನಿರ್ರಿ. ಅಂದ್ರೆ ಇದರ ಅರ್ಥ, ಕಾದಿರೋದು ಅಂದ್ರೆ ಇದರ ಆತ್ಮಿಕ ಅರ್ಥ ಸುಮ್ಮನಿರ್ರಿ. ಎಲ್ಲ ಟೈಮು ಅಲ್ಲ, ಕೆಲವೊಂದು ಸಂದರ್ಭದಲ್ಲಿ ದೇವರ ಆತ್ಮನು ನಮಗೆ ಆ ಸೂಚನೆ ಕೊಟ್ಟಾಗ ನಾವು ಕೆಲವು ಸಾರಿ ಮಾತಾಡಬಾರ್ದು, ಕೆಲವು ಸಾರಿ ಏನು ಕ್ರಿಯೆ ಮಾಡಬಾರ್ದು. ದೇವರನ್ನು ನಿರೀಕ್ಷಿಸೋದಂದ್ರೆ, ಕಾದಿರೋದು ಅಂದರೆ ನಾವು ಸೈಲೆಂಟ್ ಆಗೋದು ಎನ್ನುವಂಥ ಅರ್ಥ. ಅದು ಅರ್ಥ ಆದವ್ರು ಸ್ತೋತ್ರ ಹೇಳ್ರಿ, ಹಲ್ಲೆಲೂಯಾ. ವೇಗವಾಗಿ ಎರಡನೇ ಅಂಶಕ್ಕೆ ಬರ್ತೀನಿ. ಎರಡನೇದು, ಕಾದಿರೋದು ಅನ್ನೋದಕ್ಕೆ ಅರ್ಥ ಎದುರು ನೋಡು ಅಥವಾ ನಿರೀಕ್ಷಿಸು ಅಂತ. ಒಂದನೇದು ಮೌನವಾಗಿರು, ಎರಡು ಎದುರು ನೋಡು ಅಥವಾ ನಿರೀಕ್ಷಿಸು. ಈ ಭಾಗವನ್ನು ನಾನು ವಿವರಿಸೋದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಮುಂದೆ ಹೋಗ್ತೀನಿ. ಗಮನಿಸ್ರಿ, ನಿರೀಕ್ಷೆ. ನಾವು ದೇವರ ಮುಂಭಾಗದಲ್ಲಿ ಬಂದಾಗ ಯಾವುದೇ ವಿಷಯಕ್ಕಾದರೂ ನಮಗೆ ನಿರೀಕ್ಷೆ ಇರಬೇಕು, ಎದುರು ನೋಡುವಿಕೆ ಇರಬೇಕು. ಉದಾಹರಣೆಗೆ, ನಾವೊಂದು ಸ್ಥಳಕ್ಕೆ ಯಾತ್ರೆ ಮಾಡಬೇಕು, ಒಂದು ಟ್ರೈನ್ ಟಿಕೆಟ್ ರಿಸರ್ವ್ ಮಾಡಿದ್ದೀವಿ. ಆ ಸಮಯ ರಾತ್ರಿ 10 ಗಂಟೆಗೆ ಟ್ರೈನ್ ಇದೆ. ಆಗ ನಾವೇನು ಮಾಡ್ತೀವಿ, ಎಲ್ಲ ಸಿದ್ಧಗೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. 9 ಗಂಟೆಗೆ ಹೋಗ್ತೀವಿ ಅಂದ್ಕೊಡ್ರಿ, ಸ್ತೋತ್ರ. ಹೋದಾಗ ಅಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಒಂದು ಮಾಹಿತಿಯನ್ನು ಪ್ರಕಟಿಸ್ತಾರೆ. ಏನಂದರೆ, ನೀವು ಕಾಯ್ತಿರುವಂಥ ಈ ಟ್ರೈನು 2 ಗಂಟೆ ತಡವಾಗಿ ಬರುತ್ತೆ ಅಂತ. ತಕ್ಷಣ ನಾವೇನು ಮಾಡ್ತೀವಿ, 2 ಗಂಟೆನಾ, ಓಕೆ ಅಂತೇಳಿ ವೆಯ್ಟ್ ಮಾಡ್ತೀವಿ. ಏನು ಮಾಡ್ತೀವಿ? 2 ಗಂಟೆ ವೆಯ್ಟ್ ಮಾಡ್ತೀವಿ, ಅಲ್ಲೇ ಇರ್ತೀವಿ, ಕಾದಿರ್ತೀವಿ. ಕಾರಣ ಏನಂದರೆ 10 ಗಂಟೆಗೆ ಬರಲ್ಲ, ಅವ್ರು ಹೇಳಿದ್ದಾರೆ 12 ಗಂಟೆಗೆ ಬರುತ್ತೆ. ನಮಗೊಂದು ನಿರೀಕ್ಷೆಗೆ ಆಸ್ಪದ ಇದೆ ಆಗಿರೋದ್ರಿಂದ ನಾವು 2 ಗಂಟೆ ತಡ ಆದರೂ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಕಾದಿರ್ತೀವಿ. ಆದರೆ ಅದೇ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಆ ಟ್ರೈನ್ ನಂಬರನ್ನು ಹೇಳಿ, ಈ ಟ್ರೈನು ಇವತ್ತು ಕ್ಯಾನ್ಸಲ್ ಆಗಿದೆ ಅಂದರೆ ನೀವು ಅದು ಯಾವತ್ತು ಬರುತ್ತೋ ಬರಲಿ ಅಂತೇಳಿ ಅಲ್ಲೇ ಇರ್ತೀರಾ? ಮಾತಾಡಬೇಕು, ಇರಲ್ಲ. ಯಾಕೆಂದ್ರೆ ವ್ಯಕ್ತವಾದಂಥ ಒಂದು ಶಬ್ದ ಕೇಳಿದ್ರಿ ಅದು ಬರೋದಿಲ್ಲ. ಹಾಗೆ ಬರೋದಿಲ್ಲ ಅಂತ ಹೇಳಿದಂಥ ಟ್ರೈನ್ಗೆ ಕಾಯೋದ್ರಲ್ಲಿ ಅರ್ಥ ಇಲ್ಲ, ಸ್ತೋತ್ರ. ಆದರೆ ಅದೇ ಟ್ರೈನ್ನ ಕುರಿತು 2 ಗಂಟೆ ತಡವಾಗಿ ಬರುತ್ತೆ ಅಂದರೆ ನಮಗೊಂದು ಗ್ಯಾರಂಟಿ ಇದೆ, 10ಕ್ಕಲ್ಲ 12ಕ್ಕೆ ಬರುತ್ತೆ ಅಂತೇಳಿ. 2 ಗಂಟೆ ಕಷ್ಟ ಆದರೂ ಪರವಾಗಿಲ್ಲ, ನಾವು ಅದಕ್ಕಾಗಿ ಕಾಯ್ತೀವಿ, ಆ ಟ್ರೈನನ್ನು ಹತ್ತುತ್ತೀವಿ, ನಾವು ತಲುಪಬೇಕಾದಂಥ ಗುರಿಯನ್ನು ತಲುಪ್ತೀವಿ. ಆದರೆ ಇವತ್ತು ನಾನು ಮತ್ತೆ ಪ್ರಾರ್ಥನೆ ವಿಷಯಕ್ಕೆ ಬರ್ತೀನಿ. ಅನೇಕ ಸಂದರ್ಭಗಳಲ್ಲಿ ನಾವು ಪ್ರಾರ್ಥಿಸುವಾಗ ದೇವರ ವ್ಯಕ್ತವಾದಂಥ ಶಬ್ದವನ್ನು ಕೇಳದೆ ಇರುವಂಥ ಕಾರಣ, ಕಾಯಿ ಅಂತ ಹೇಳಿದಂಥ ಟ್ರೈನ್ ಮಿಸ್ ಮಾಡ್ಕೊತಾ ಇದ್ದೀವಿ. ಇದು ಬರೋದಿಲ್ಲ ಅಂತ ಹೇಳಿದಂಥ ಟ್ರೈನ್ ಇವತ್ತು 21 ದಿನ ಉಪವಾಸ ಮಾಡ್ತಾ ಇದ್ದೀವಿ. ನಾನು ಹೇಳಿದಂಥ ಮಾತು ಅರ್ಥ ಆದವ್ರು ಸ್ತೋತ್ರ ಹೇಳ್ರಿ, ಹಲ್ಲೆಲೂಯಾ. ಅನೇಕ ಸಂದರ್ಭದಲ್ಲಿ ನಮ್ಮಲ್ಲಿ ಉಂಟಾಗುವಂಥ ತಪ್ಪು, ನಾವು ದೇವರ ಶಬ್ದವನ್ನು ಸರಿಯಾಗಿ ತಿಳ್ಕೊಳ್ಳದೆ ಇರೋದ್ರಿಂದ ಕಾಯಬೇಕಾದ ವಿಷಯಕ್ಕೆ ನಾವೆಲ್ಲೋ ಮಿಸ್ ಮಾಡ್ಕೊಳ್ತಾ ಇದ್ದೀವಿ, ದುಡುಕ್ಬಿಡ್ತಾ ಇದ್ದೀವಿ ಅಂಥ ವಿಷಯದಲ್ಲಿ. ಯಾಕೆಂದರೆ ಅದೊಂದು ಸೈತಾನನ ತಂತ್ರ. ಕೆಲವೊಂದು ವಿಷಯಗಳಲ್ಲಿ ನಮ್ಮನ್ನು ತಪ್ಪಿಸೋದು, ನಮಗಾಗಿ ದೇವರಿಟ್ಟಿರುವಂಥ ಭವಿಷ್ಯವನ್ನು ಪಡ್ಕೊಳ್ಳೋದಂತೆ ನಮಗಾಗಿ ಆ ಒಂದು ಮಾರ್ಗಗಳನ್ನು ತಪ್ಪಿಸೋದು ಸೈತಾನನ ಉದ್ದೇಶ. ಅದಕ್ಕೆ ಆತನ ಏನು ಮಾಡ್ತಾನೆ, ಅದನ್ನು ಮಿಸ್ ಮಾಡಿಸ್ತಾನೆ. ದೇವರು ಬೇಡ ಅಂತ ಹೇಳಿದಂಥ ಕೆಲವೊಂದು ವಿಷಯಗಳನ್ನ ನಮ್ಮ ಮುಂದೆ ತಂದು ಅದಕ್ಕಾಗಿ ನಮಗೆ ಗೊತ್ತಿಲ್ಲದೆ ನಾವು ಪ್ರಾರ್ಥಿಸ್ತಿರ್ತೀವಿ. ಕಾರಣ ನಾವು ದೇವರಿಂದ ಇದಕ್ಕೆ ಕಾರಣ ಏನು, ದೀರ್ಘಕಾಲದಿಂದ ನಾವು ಪ್ರಾರ್ಥಿಸುವಂಥ ಅನೇಕ ವಿಷಯಗಳಿದೆ. ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತಲ್ಲ, ಪ್ರಾರ್ಥನೆ ನಿಲ್ಲಿಸಿದ್ದೀವಿ ಅಂತಲ್ಲ. ಇದಕ್ಕೆ ಇಷ್ಟು ವರ್ಷ ಆದರೂ, ಇಷ್ಟು ತಿಂಗಳಾದರೂ ಈ ವಿಷಯಕ್ಕೆ ಬಿಡುಗಡೆ ಆಗದೆ ಇರೋದಕ್ಕೆ ಕಾರಣ ಏನು ದೇವರೇ ಅಂತ ನೀನು ಹೇಳ್ತಾ ಇದೆಯಾ. ಪ್ರಾರ್ಥನೆಗೆ ಬಿಡುಗಡೆ ಕೊಡು ವಿಷಯನ ನೀನು ಈ ಒಂದೊಂದು ಸಾರಿ ಪ್ರಾರ್ಥನೆ ಮಾಡುವಾಗ ಒಂದೊಂದು ರೀತಿಯಲ್ಲಿ ವರ್ಣಿಸಿ ನೀನು ದೇವರ ಹತ್ರ ಹೇಳ್ತಾ ಇದೀಯಾ. ಆದರೆ
ಆ ವಿಷಯ ಏನಕ್ಕೆ ಬಿಡುಗಡೆ ಆಗಲಿಲ್ಲ, ಈ ವಿಷಯದಲ್ಲಿ ನಾನು ಏನು ತೀರ್ಮಾನ ಮಾಡಬೇಕು, ನಾನು ಏನು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ದೇವರಿಂದ ಯಾವ ಶಬ್ದವನ್ನು ನಾವು ಕೆಲವು ಸಾರಿ ಕೇಳದೆ ಇರೋದ್ರಿಂದಲೇ ವ್ಯರ್ಥವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಹಲ್ಲೆಲೂಯಾ. ಇದಕ್ಕೊಂದು ಉತ್ತಮ ಅನುಗುಣವಾದಂಥ ವಾಕ್ಯ ಸನ್ನಿವೇಶ ಅಂದರೆ ಅಪೊಸ್ತಲನಾದ ಪೌಲನು 2 ಕೊರಿಂಥ 12ನೇ ಅಧ್ಯಾಯದ 8-9ನೇ ವಚನದಲ್ಲಿ ಓದುವಾಗ ಆತನೊಂದು ವಿಷಯಕ್ಕಾಗಿ ಪ್ರಾರ್ಥಿಸ್ತಾ, ಏನದು ಪ್ರಾರ್ಥನೆ? ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಆತನು ಒಂದು ವಿಷಯಕ್ಕಾಗಿ 3 ಸಾರಿ ಪ್ರಾರ್ಥಿಸಿದಂಥ ಅನುಭವ ಆತನು ಹೇಳ್ತಾ ಇದ್ದಾನೆ. ಮೊದಲನೇ ಸಾರಿ ಪ್ರಾರ್ಥನೆ ಮಾಡ್ದ, ಏನದು ಪೀಡೆ ಅಂತ ಹೇಳಿದ್ರೆ ಅವನ ಶರೀರದಲ್ಲಿದ್ದಂಥ ಒಂದು ಶೂಲ. ಅದನ್ನ ವೇದ ಪಂಡಿತರು ಹೇಳ್ತಾರೆ, ಆತನಿಗೊಂದು ಬಲಹೀನತೆ, ಒಂದು ರೋಗದ ಅನುಭವ ಇತ್ತು. ಅದು ಸೌಖ್ಯ ಆಗಬೇಕು, ಆ ನೋವು ಹೋಗ್ಬೇಕು. ಅವಾಗ ನಾನು ಇನ್ನೂ ಬಲ ಹೊಂದಿ ಆರೋಗ್ಯವಾಗಿ ಸೇವೆ ಮಾಡ್ತೀನಿ ದೇವ್ರೆ, ನನಗಿನ್ನೂ ಆರೋಗ್ಯ ಕೊಡು, ಈ ಒಂದು ನೋವನ್ನು ತೆಗೆದಾಕು, ಈ ರೋಗ ವಾಸಿ ಮಾಡು, ನನಗೆ ಈ ಬಿಡುಗಡೆ ಕೊಡು ಎಂಬುದಾಗಿ ಆತನು ಪ್ರಾರ್ಥಿಸ್ದ. 1ನೇ ಸಾರಿ ಪ್ರಾರ್ಥಿಸಿದಾಗ ಅವನು ದೇವರಿಂದ ಅದಕ್ಕೆ ಉತ್ತರವನ್ನು ಪಡ್ಕೊಳ್ಳಿಲ್ಲ. ಅದೇ ವಿಷಯಕ್ಕೆ 2ನೇ ಸಾರಿ ಪ್ರಾರ್ಥಿಸ್ದ. ಅದೇ ವಿಷಯಕ್ಕೆ 3ನೇ ಸಾರಿ ಪ್ರಾರ್ಥಿಸಿದಾಗ ಯೇಸು ಸ್ವಾಮಿ ನೋಡಿದ್ರು, ಈ ಪೌಲನನ್ನು ಹೀಗೆ ಬಿಟ್ಟರೆ 30 ಸಾರಿನೂ ಪ್ರಾರ್ಥನೆ ಮಾಡ್ತಾನೆ, ಆಗಿರೋದ್ರಿಂದ 3ಕ್ಕೆ ನಿಲ್ಲಬೇಕಾದ್ರೆ ನಾನು ಅವನಿಗೊಂದು ಉತ್ತರ ಕೊಡಬೇಕು ಅಂತೇಳಿ ಏನು ಉತ್ತರ ಕೊಟ್ಟರು? ಶೂಲಕ್ಕೆ ಪರಿಹಾರ ಯೇಸು ಸ್ವಾಮಿ ಹೇಳಲಿಲ್ಲ. ಆ ಶೂಲದ ವಿಷಯವಾಗಿ ಏನು ಎಕ್ಸ್ಪ್ಲನೇಷನ್ ದೇವರು ಕೊಡಲಿಲ್ಲ. ಯೇಸು ಹೇಳಿದಂಥ ಉತ್ತರ, ಆ ಶೂಲದ ವಿಷಯವಾಗಿ ನೀನು ಚಿಂತೆ ಮಾಡಬೇಡ, ಅದ್ರ ವಿಷಯವಾಗಿ ಮತ್ತೆ ಪ್ರಾರ್ಥನೆ ಕಂಟಿನ್ಯೂ ಮಾಡಬೇಡ, ಅಯ್ಯೋ ಆ ನೋವು ಈ ನೋವು ಅಂತ ಹೇಳ್ಕೊಂಡು ನಿನ್ನ ಜೀವಿತದಲ್ಲಿ ನೀನು ಅದನ್ನು ಕುರಿತು ನೋಡಬೇಡ, ನಿನ್ನ ಸೇವೆಯ ಕುರಿತು ನೀನು ಕಾನ್ಸಂಟ್ರೇಟ್ ಮಾಡು. ಆ ವಿಷಯವನ್ನು ಓವರ್ಕಮ್ ಮಾಡೋದಕ್ಕೆ, ಅದನ್ನು ನೀನು ಜಯಿಸೋದಕ್ಕೆ ಬೇಕಾದಂಥ ಕೃಪೆ ನಾನು ನಿನಗೆ ಕೊಡ್ತೀನಿ. ನನ್ನ ಕೃಪೆಯ ನಿನಗೆ ಸಾಕು. ನಿನ್ನ ಬಲಹೀನತೆಯಲ್ಲಿ, ನಿನ್ನ ನೋವಿನಲ್ಲಿ, ನಿನ್ನ ಸಂಕಟದಲ್ಲಿ, ನಿನ್ನ ಅಸಹಾಯಕತೆಯ ಮಧ್ಯದಲ್ಲಿ ಈ ಕೃಪೆ ನಿನ್ನಲ್ಲಿರುವಾಗ ಇದು ನಿನಗೆ ಬಲವನ್ನು ಕೊಡುತ್ತೆ. ಆ ಬಲದಲ್ಲಿ ನೀನು ಎದ್ದು ಸೇವೆ ಮಾಡು ಅಂತ ಹೇಳಿದಾಗ 4ನೇ ಸಾರಿ ಆ ವಿಷಯಕ್ಕೆ ಆತನು ಪ್ರಾರ್ಥಿಸಲಿಲ್ಲ. ಹಲ್ಲೆಲೂಯಾ. ಇವತ್ತು ಸೂಕ್ಷ್ಮವಾಗಿ ಈ ಅಂಶಗಳನ್ನು ನಾವು ಗ್ರಹಿಸ್ಕೊಳ್ಬೇಕು. ನಾವಿವತ್ತು ನಾನು ಟ್ರೈನ್ ಎಕ್ಸಾಂಪಲ್ ಕೊಟ್ಟ ಹಾಗೆ ದೇವರು ಬೇಡ ಅಂತ ಹೇಳಿದಂಥ ವಿಷಯಕ್ಕೆ ನಾವು ಇನ್ನೂ ಒತ್ತಾಯ ಮಾಡಿಕೊಂಡು ದೇವರನ್ನ ಒಂದು ರೀತಿಯಲ್ಲಿ ಕಷ್ಟಕ್ಕೆ ಒಳಪಡಿಸಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವ, ನಮ್ಮನ್ನು ನಾವು ಆಲೋಚಿಸ್ಬೇಕು. ದೇವರು ಮಾಡು ಅಂತ ಹೇಳಿದಂಥ ವಿಷಯವನ್ನ ಎಲ್ಲಾದರೂ ನೆಗ್ಲೆಕ್ಟ್ ಮಾಡಿದ್ದೀವ ಎನ್ನೋದನ್ನು ಆಲೋಚಿಸ್ಬೇಕು. ಟೈಮ್ ಆಯಿತು, 10ಕ್ಕೆ ಬರಬೇಕಾಯ್ತು, ಬರಲಿಲ್ಲ ಅಂತ ವಾಪಸ್ ಹೋಗ್ತಾ ಇದ್ದೀವ? ಅಥವಾ ದೇವರ ಶಬ್ದ ಕೇಳಿ ಸ್ವಲ್ಪ ಕಾಯಿ, ನೀನು ಇದಕ್ಕಾಗಿ ಪ್ರಾರ್ಥಿಸು, ಇದಕ್ಕಾಗಿ ಉಪವಾಸ ಮಾಡು ಅಂತ ಹೇಳಿದಂಥ ವಿಷಯಕ್ಕೆ ಬಿಟ್ಟು ಬೇರೆ ವಿಷಯಕ್ಕೆ ಉಪವಾಸ ಮಾಡ್ತಾ ಇದ್ದೀವ? ಇದನ್ನು ನಾವು ಒಬ್ಬೊಬ್ಬರು ನಾವು ಸೂಕ್ಷ್ಮವಾಗಿ ಗಮನಿಸಿ ನೋಡಬೇಕು. ನಾನು ಒಂದು ದೃಢವಾದ ಮಾತು ಈ ರೀತಿಯಾಗಿ ಹೇಳ್ತೇನೆ, ದೇವರು ಮಾಡಿದಂಥ ವಾಗ್ದಾನ ಅದು 1 ವರ್ಷ ಅಲ್ಲ, 10 ವರ್ಷ ಅಲ್ಲ, 20 ವರ್ಷ ತಡ ಆದರೂ ಅದಕ್ಕೆ ಪ್ರಾರ್ಥನೆ ನಿಲ್ಲಿಸ್ಬೇಡ್ರಿ. ಕಾರಣ ದೇವರು ಕೊಡ್ತೀನಿ ಅಂತ ಹೇಳಿದ್ರೆ ದೇವರು ಮನುಷ್ಯನಂತೆ ಮಾತು ಬದಲಾಯಿಸೋದಿಲ್ಲ. ದೇವರ ವಾಗ್ದಾನಕ್ಕಾಗಿ ನೀವು ನಿರಂತರವಾಗಿ ಪ್ರಾರ್ಥಿಸ್ರಿ. ನಿನ್ನ ಪ್ರತಿಕೂಲದ ಸನ್ನಿವೇಶ ವಾಗ್ದಾನಕ್ಕೆ ತದ್ವಿರುದ್ಧವಾಗಿದ್ರು ನೀನು ಅದನ್ನು ಬಿಡದಂತೆ ನಂಬಿಕೆಯಿಂದ ಪ್ರಾರ್ಥಿಸು. ಆದರೆ ದೇವರು ಯಾವುದಾದ್ರೂ ವಿಷಯಕ್ಕೆ ನೋ ಹೇಳಿದ್ರೆ, ಬೇಡ ಅಂತ ಹೇಳಿದ್ರೆ ನೀನು ಅದನ್ನು ಬಿಟ್ಬಿಡೋದಕ್ಕೆ ಸಿದ್ಧವಾಗು. ಆಗ ನಿನ್ನ ಜೀವನದಲ್ಲಿ ದೇವರ ಶಕ್ತಿ ಇಳಿದು ನಿನಗೆ ಬೇಕಾದಂಥ ಬಿಡುಗಡೆ ಕಾರ್ಯಗಳನ್ನು ನಡೆಸುತ್ತೆ. ಹಲ್ಲೆಲೂಯಾ. ಕಾದಿರೋದು ಅಂದರೆ ಏನೋ ಅಲ್ಲ, ಚರ್ಚಿಗೆ ಬಂದು ಹೋಗೋದಲ್ಲ ಕಾದಿರೋದು, ಕೂಟ ಅಟೆಂಡ್ ಮಾಡಿ ಕಂಪ್ಲೀಟ್ ಮಾಡಿ ಹೋಗೋದಲ್ಲ ಕಾದಿರೋದು. ನಮ್ಮ ಆತ್ಮಿಕ ಸಂಬಂಧ, ದೇವರೊಟ್ಟಿಗಿರುವಂಥ ಸಂಬಂಧದಲ್ಲಿ ಒಂದು ನಿರೀಕ್ಷೆ ಇರಬೇಕು. ಆತ್ಮಿಕ ಸಂಬಂಧದಲ್ಲಿ ನಾವು ಸೈಲೆಂಟ್ ಆಗಿ ದೇವರಿಗೆ ನಾವು ಕಾರ್ಯಗಳನ್ನು ಮಾಡೋದಕ್ಕೆ ಅವಕಾಶ ಕೊಡಬೇಕು ಎನ್ನೋದು ಇದರ ಆತ್ಮಿಕ ಅರ್ಥ. ಇನ್ನು ಮುಂದಿನ ಇನ್ನೊಂದು ಅರ್ಥವನ್ನು ಹೇಳಿ ನಾನು ಮುಂದಿನ ಭಾಗಕ್ಕೆ ಬರ್ತೀನಿ. ಸಂತೋಷ ಉಳ್ಳವ್ರು ಗಟ್ಟಿಯಾಗಿ ಒಂದು ಆಮೇಲೆ ಹೇಳೋಣ. ಹಲ್ಲೆಲೂಯಾ. 3ನೇ ಅರ್ಥ, ಕಾದಿರು ಎನ್ನೋದಕ್ಕೆ 3ನೇ ಅರ್ಥ ಎಚ್ಚರವಾಗಿರು ಅಥವಾ ಜಾಗರೂಕನಾಗಿರು ಅಥವಾ ಅನುಸರಿಸಿ ನಡೆ ಅಂತ. ನಾನು ಮತ್ತೊಮ್ಮೆ ಹೇಳ್ತೀನಿ, 3ನೇ ಅರ್ಥ ದೇವರು ವೆಯ್ಟ್ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಅರ್ಥನೂ ಬರುತ್ತೆ. ನೀನು ಎಚ್ಚರವಾಗಿರು, ಜಾಗರೂಕನಾಗಿರು, ನೀನು ಅನುಸರಿಸಿ ನಡೆಯುವವನಾಗಿರು ಅಂತ. ಇದಕ್ಕೂ ಒಂದು ಉದಾಹರಣೆ ಹೇಳಿ ಮುಂದೆ ಹೋಗ್ತೀನಿ. ಸಂತೋಷ ಇದೆಯಾ? ನಾವು
ಯಾವುದಾದ್ರೂ ಹೋಟೆಲ್ಗೆ ಹೋದಾಗ ಆ ಹೋಟೆಲ್ನಲ್ಲಿ ನಾವು ಹೋದ ತಕ್ಷಣ ಒಳ್ಳೆಯ ಸ್ವಾಗತ ಸಿಗುತ್ತೆ. ಯಾವುದಾದ್ರೂ ಸ್ಟಾರ್ ಹೋಟ್ಲಿಗೆ ಹೋದರೆ ಒಳ್ಳೆಯ ಆಹ್ವಾನ ಸಿಗುತ್ತೆ. ನಾವು ಹೋಗಿ ಟೇಬಲಲ್ಲಿ ಕೂತ್ಕೊಳ್ಳೋವರೆಗೂ ಬೇಕಾದಂಥ ಎಲ್ಲ ಫೆಸಿಲಿಟಿ ಮಾಡಿಕೊಡ್ತಾರೆ. ಹೋಗಿ ಕುಳಿತುಕೊಂಡ್ಮೇಲೆ ನಾವು ಏನನ್ನಾದರೂ ಆರ್ಡ್ರ್ ಮಾಡೋದಕ್ಕೆ ಮುಂಚೆ ಆರ್ಡ್ರ್ ತೆಗೆದುಕೊಳ್ಳೋದಕ್ಕೆ ವೆಯ್ಟ್ರ್ ಬರ್ತಾರೆ. ಅವ್ರು ಬಂದು ಕಾರ್ಡ್ ಕೊಡ್ತಾರೆ. ಅವ್ರು ಕಾದಿರ್ತಾರೆ. ಅವ್ರು ಯಾವ ರೀತಿ ಇರ್ತಾರೆ ಅಂತ ಒಂದು ಸಾರಿ ನೀವು ಹಾಗೆ ಊಹೆ ಮಾಡಿಕೊಡ್ರಿ. ನಾವು ಎಷ್ಟೋ ಸಾರಿ ಹೋಗಿರ್ತೀವಿ, ನೋಡಿರ್ತೀವಿ. ಆದರೆ ಈ ಒಂದು ಭಾಗಕ್ಕೆ ಅನುಗುಣವಾಗಿ ಆ ಸನ್ನಿವೇಶ ತರ್ತೀನಿ. ಆ ಹೋಟೆಲ್ನಲ್ಲಿ ಸುತ್ತ ಅನೇಕ ಟೇಬಲ್ ಇರುತ್ತೆ, ಅನೇಕ ಜನ ಇರ್ತಾರೆ, ಅನೇಕ ಸಂಗತಿಗಳು ನಡೀತಾ ಇರುತ್ತೆ, ಮಾತಾಡ್ತಾ ಇರ್ತಾರೆ. ಆದರೆ ಈ ವೆಯ್ಟರ್ ಯಾವ ಟೇಬಲ್ ಹತ್ರ ನಿಂತಿರ್ತಾನೋ, ಯಾವ ಕಸ್ಟಮರ್ ಅಟೆಂಡ್ ಮಾಡ್ತಾ ಇರ್ತಾನೋ ಆ ವ್ಯಕ್ತಿಯ ಮುಖವನ್ನೇ ನೋಡ್ತಾ ಇರ್ತಾನೆ ಹೊರತು ಬೇರೆ ಯಾರನ್ನೂ ನೋಡಲ್ಲ. ಹಲ್ಲೆಲೂಯಾ. ಎಷ್ಟೋ ಜನ ಇದ್ದಾರೆ, ಎಷ್ಟೋ ಶಬ್ದ ನಡೀತಾ ಇದೆ, ಆದರೆ ಆ ಶಬ್ದಗಳಿಗೆ ಕಿವಿ ಕೊಡದಂತೆ ಆತನು ಇವರು ಏನು ಹೇಳ್ತಾರೋ ಅದಕ್ಕಾಗಿ ಅವನು ಕಾದಿರ್ತಾನೆ. ಅಂದರೆ ಎದುರು ನೋಡ್ತಾ ಇರ್ತಾನೆ. ಅವ್ರು ಏನು ಆರ್ಡ್ರ್ ಮಾಡ್ತಾರೆ, ಅವ್ರು ಏನು ಹೇಳ್ತಾರೆ, ಅವ್ರಿಗೇನು ನಾನು ರಿಯಾಕ್ಟ್ ಮಾಡಬೇಕು. ಅಂದರೆ ಆ ರೀತಿಯಲ್ಲಿ ಜಾಗರೂಕತೆ, ಒಂದು ಕಾನ್ಸಂಟ್ರೇಷನ್, ಫೋಕಸ್ ಮಾಡುವಂಥ ಆ ಒಂದು ಮನಸ್ಸು ನಮ್ಮಲ್ಲಿರಬೇಕು. ಕಾದಿರು ಅಂತ ಹೇಳಿದ್ರೆ ಫೋಕಸ್ ಮಾಡಬೇಕು. ದೇವರ ಒಂದೊಂದು ಮೂಮೆಂಟ್ಗಳನ್ನು ಅವನ ಮುಖ ನೋಡ್ತಾ ಇರ್ತಾನೆ, ನಮ್ಮ ರಿಯಾಕ್ಷನ್ ನೋಡ್ತಾ ಇರ್ತಾನೆ. ಅವ್ರು ಏನು ನೋಡುವಾಗ ಅವರ ಮುಖದಲ್ಲಿ ಏನು ಭಾವನೆಗಳು ಬರುತ್ತೆ ಅವನು ಅದನ್ನು ಗಮನಿಸ್ತಾ ಇರ್ತಾನೆ. ಆ ರೀತಿ ನಾವು ದೇವರ ವಿಷಯದಲ್ಲಿ ಕ್ಲೋಸ್ ಆಗಬೇಕು. ನಾವು ದೇವರನ್ನ ಫೋಕಸ್ ಮಾಡಬೇಕು. ನಾವು ದೇವರ ಒಂದೊಂದು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು ಎನ್ನೋದು ಇದರ ಅರ್ಥ. ಯಾರಿಗೆ ದೇವರು ಶಕ್ತಿ ಕೊಡ್ತಾನೆ, ಯಾರನ್ನ ದೇವರು ಬಲಪಡಿಸ್ತಾರೆ ಅಂತ ಹೇಳಿದ್ರೆ ನಾವು ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ, ಇನ್ನೊಂದು ಆತ್ಮಿಕ ಭಾಷೆಯಲ್ಲಿ ಹೇಳಬೇಕಾದ್ರೆ ಯೇಸು ಸ್ವಾಮಿ ಹೇಳಿದಾಗೆ ನಡುಕಟ್ಟಿದವರಾಗಿ, ಅಂದರೆ ಪ್ರಿಪೇರ್ ಆಗಿ ನಾವು ಯಾವಾಗ ಇರ್ತೀವೋ ಅಂಥವರ ಮೇಲೆ ದೇವರ ಶಕ್ತಿಯನ್ನು ಸುರಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಏನಾದರೂ ಸ್ವಲ್ಪ ಹಿಂಗೆ ಕತ್ತೆತ್ತಿದ್ರೆ, ಒಂದು ಅವ್ರ ಕಡೆಗೆ ಕತ್ತೆತ್ತಿದ್ರೆ ತಕ್ಷಣ ಅವನು ಅಲರ್ಟ್ ಆಗ್ತಾನೆ. ಏನು ಬೇಕು ಸರ್ ಅಂತಾನೆ. ಏನಾದರೂ ಒಂದು ಆರ್ಡರ್ ಮಾಡಿದ್ರೆ ಅದ್ರ ಜೊತೆ ಇದು ಬೇಕಾ ಸಾರ್ ಅಂತ ಕೇಳ್ತಾನೆ. ಸೊ ಅಂದರೆ ಆ ವ್ಯಕ್ತಿಯನ್ನು ಬಿಟ್ಟು ಬೇರೆ ಯಾವುದನ್ನು ಆತನು ಗಮನಿಸದೇ ಇರೋ ರೀತಿಯಲ್ಲಿ ಕಾದಿರೋ, ಅಂದರೆ ನಾವು ದೇವರನ್ನೇ ದೃಷ್ಟಿಸ್ತಾ ಇರೋದು, ದೇವರನ್ನೇ ಗಮನಿಸ್ತಾ ಇರೋದು. ದೇವರಿಗಾಗಿ ಆ ಒಂದು ದೇವರು ಏನು ಹೇಳ್ತಾರೋ ಅದಕ್ಕೆ ಪ್ರಿಪೇರ್ ಆಗಿ ಆಯ್ತು ದೇವರೇ ಅಂತ ಹೇಳೋ ರೀತಿಯಲ್ಲಿ ನಾವು ಯಾವಾಗ ರೆಡಿ ಆಗಿರ್ತೀವೋ ತಿಳ್ಕೊಳ್ರಿ, ಅಂಥವರ ಮೇಲೆ ದೇವರ ಶಕ್ತಿ ದೇವರು ಕೊಡುವವನಾಗಿರ್ತಾನೆ. ಹಲ್ಲೆಲೂಯಾ. ಇದಕ್ಕೆ ಒಂದು ವಾಕ್ಯವನ್ನು ನಾನು ಹೇಳಿ ಮುಂದೆ ಹೋಗ್ತೀನಿ. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯದ 34ನೇ ವಚನ. ಜ್ಞಾನೋಕ್ತಿಗಳು 8:34. ಅಲ್ಲಿ ಹೀಗೆ ನಾವು ಕಾಣ್ತೇವೆ, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವು ಪಟ್ಟಿಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಹಲ್ಲೆಲೂಯಾ. ಪ್ರತಿದಿನ ಜಾಗರೂಕತೆ ಉಳ್ಳವರಾಗಿ ನಾವು ಕಾಯುತ್ತಾ ನಾವು ಯಾವಾಗ ಇರ್ತೀವೋ ಅವರಿಗಾಗಿ ದೇವರು ಮಾತಾಡ್ತಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳ್ರಿ ಹಲ್ಲೆಲೂಯಾ. ನಾವು ಪ್ರತಿದಿನ ಮಾಡಬೇಕಾಗಿರೋದು ಇದೆ. ಒಂದೊಂದು ದಿನಕ್ಕೂ ನಮಗೆ ದೇವರ ಶಕ್ತಿ ಬೇಕು, ನಮ್ಮ ಜ್ಞಾನಕ್ಕೆ ದೇವರ ಶಕ್ತಿ ಬೇಕು, ನಮ್ಮ ಮಾತಿಗೆ ದೇವರ ಶಕ್ತಿ ಬೇಕು, ನಮ್ಮ ಹಣಕ್ಕೆ ದೇವರ ಶಕ್ತಿ ಬೇಕು. ನಮ್ಮ ಜೀವಿತದ ಎಲ್ಲ ಕಾರ್ಯಗಳಲ್ಲೂ ಒಂದು ಶಕ್ತಿ ನಮಗೆ ಗೊತ್ತಿಲ್ಲದಂತೆ ಅದು ಹಿಡಿದು ಅದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಒಂದೊಂದು ದಿನ ನಾವು ದೇವರ ಮುಖವನ್ನು ನೋಡಿ ಪ್ರಾರ್ಥಿಸಿ ಕೇಳಬೇಕು. ದೇವರೇ, ಈ ದಿನಕ್ಕೆ ಬೇಕಾದಂಥ ನಿನ್ನ ಶಕ್ತಿಯನ್ನು ಕೊಡು ಅಂತ ಕೇಳುವಾಗ ನಮ್ಮ ಜ್ಞಾನ ಆಕ್ಟಿವೇಟ್ ಆಗುತ್ತೆ, ನಮ್ಮ ಆರೋಗ್ಯ ಆಕ್ಟಿವೇಟ್ ಆಗುತ್ತೆ, ನಮ್ಮ ಮಾತಿನಲ್ಲಿ ಆ ಶಕ್ತಿ ಆಕ್ಟಿವೇಟ್ ಆಗುತ್ತೆ. ನಾವು ಮಾಡುವಂತ ಕೆಲಸಗಳಲ್ಲಿ ನಮಗೆ ಗೊತ್ತಿಲ್ಲದಂತೆ ಸೂಪರ್ ನ್ಯಾಚುರಲ್ ಆಗಿರುವಂತ ದೇವರ ಶಕ್ತಿಯಲ್ಲಿ ಪ್ರಕಟಗೊಳ್ಳುತ್ತೆ. ನಾವು ಮಾಡುವಂತ ಕಾರ್ಯಗಳು ಅದು ಸಿದ್ಧಿಗೆ ಬರುತ್ತೆ. ಅದಕ್ಕಾಗಿ ನಾವು ಮಾಡಬೇಕಾದಿರೋ ಅಂತ ಹೇಳಿದ್ರೆ ನಾವು ದೇವರ ಹತ್ರ ಕೇಳಬೇಕು, ದೇವರ ಹತ್ರ ಎದುರು ನೋಡಬೇಕು, ದೇವರನ್ನ ಗಮನಿಸಬೇಕು, ದೇವರಲ್ಲಿ ನಿರೀಕ್ಷಿಸಬೇಕು. ದೇವರು ಮಾಡ್ತಾರೆ ಎನ್ನುವಂಥ ಸಿದ್ಧತೆಯೊಟ್ಟಿಗೆ, ನಿರೀಕ್ಷೆಯೊಟ್ಟಿಗೆ ನಾವು ಜೀವಿಸುವವರಾಗಿರಬೇಕು. ಓಕೆ, ನನ್ನ ಭಾಗವನ್ನು ಅಲ್ಲಿಗೆ ಬಿಟ್ಟು ಈ ಶಕ್ತಿ ಒಬ್ಬನಲ್ಲಿ ಬಂದಾಗ ಏನು ಕಾರ್ಯ ಮಾಡುತ್ತೆ, ಒಂದು 3 ಕಾರ್ಯವನ್ನು ವೇಗವಾಗಿ ಹೇಳಿ ನನ್ನ ಇವತ್ತಿನ ಈ ಬೈಬಲ್ ಪಠಣವನ್ನು ನಿಲ್ಲಿಸಲಿಕ್ಕೆ ಬಯಸ್ತೀನಿ. ಸಂತೋಷ ಉಳ್ಳವರು ಗಟ್ಟಿಯಾಗಿ ಒಂದು ಆಮೇನ್ ಹೇಳೋಣ. ಹಲ್ಲೆಲೂಯಾ. ಕಾದಿರುವವರಿಗೆ ದೇವರ ಶಕ್ತಿಯನ್ನು ಕೊಡ್ತಾನೆ. ಈ ಶಕ್ತಿ ಒಬ್ಬನಲ್ಲಿ ಬಂದಾಗ 3 ಚೇಂಜಸ್ ಆಗುತ್ತೆ.
ನಾವು ಈ ವಚನದಲ್ಲಿ ಆಧಾರವಾಗಿ ಅನೇಕ ಸಂದೇಶಗಳನ್ನು ನಾವು ಕೇಳಿದ್ದೇವೆ. 3 ಲೆವೆಲ್ನ ಕುರಿತು ನಮ್ಮ ಹಿರಿಯ ಬೋಧಕರು ಅನೇಕ ಸಾರಿ ಸಂದೇಶಗಳಲ್ಲಿ ಮಾತನಾಡಿದ್ದಾರೆ. ಇವತ್ತು ಸ್ವಲ್ಪ ವಿಭಿನ್ನವಾಗಿ ಅದರ ಆತ್ಮಿಕ ಅರ್ಥಗಳನ್ನು ನಿಮ್ಮ ಮನಸ್ಸಿಗೆ ತರೋದಕ್ಕೆ ಇಷ್ಟಪಡ್ತೀನಿ. ಸಂತೋಷ ಇದೆಯಾ? 3 ಲೆವೆಲ್, ನಾನು ಅದರಲ್ಲಿ 3 ಲೆವೆಲ್ ಹೇಳ್ಬಿಟ್ಟು ನಂತರ ಅದರ ವಿವರಣೆಗೆ ಬರ್ತೀನಿ. 1, ಹದ್ದಿನಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಮೇಲಕ್ಕೇರ್ತಾರೆ. 2, ಓಡಿ ದಣಿಯೋದಿಲ್ಲ. 3, ನಡೆದು ಬಳಲೋದಿಲ್ಲ. ಈ ಆರ್ಡ್ರನ್ನು ಗಮನಿಸ್ರಿ. ಮೊದಲು ಹದ್ದಿನಂತೆ ಏರಿ, ನಂತರ ಓಡಿ, ಆಮೇಲೆ ನಡೆಯೋದು. ಹಲ್ಲೆಲೂಯಾ. ಇದು ಸೂಪರ್ ನ್ಯಾಚುರಲ್. ನ್ಯಾಚುರಲ್ ಆಗಿ ಒಬ್ಬನ ಆರಬೇಕಾದ್ರೆ ಫಸ್ಟ್ ನಡಿಬೇಕು, ಓಡಬೇಕು, ಆಮೇಲೆ ಆರೋಕ್ಕಾಗದು. ಹಲ್ಲೆಲೂಯಾ. ಆದರೆ ದೇವರ ಆರ್ಡ್ರ್ ಉಲ್ಟಾ. ಮೊದಲು ಈ ಶಕ್ತಿ ಬಂದ ತಕ್ಷಣ ಅವನು ಟಾಪ್ಗೆ ಹೋಗ್ತಾನೆ, ಹಾರ್ತಾನೆ, ಆಮೇಲೆ ಅವನನ್ನು ದೇವರು ಓಡೋದಕ್ಕೆ ಬಿಡ್ತಾರೆ, ಆಮೇಲೆ ನಡೆಯೋದಕ್ಕೆ ಬಿಡ್ತಾರೆ. ಹಲ್ಲೆಲೂಯಾ. ಈ 3ಕ್ಕೂ 3 ಅರ್ಥ ಇದೆ. ಅದನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. 1, ಹಾರುವ ಅನುಭವ ಈ ಶಕ್ತಿ ನಮ್ಮಲ್ಲಿ ಬಂದಾಗ ಉಂಟಾಗುತ್ತೆ. ಹದ್ದಿನಂತೆ ಹಾರೋದು, ಈ ಹದ್ದಿನ ಕುರಿತು ನಾವು ಕಾಣುವಾಗ ಅನೇಕ ವಿಶೇಷತೆಗಳ ಕುರಿತು ನಾವು ಅನೇಕ ಸಂದೇಶಗಳಲ್ಲಿ ಕೇಳಿದ್ದೀವಿ, ನಾವು ತಿಳ್ಕೊಂಡಿದ್ದೀವಿ. ಆದರೆ ಒಂದು ವಿಶೇಷತೆಯನ್ನು ಈ ಭಾಗಕ್ಕೆ ಅನುಗುಣವಾಗಿ ನಾನು ಆಯ್ಕೆ ಮಾಡ್ಕೊಳ್ತೇನೆ. ಏನಕ್ಕೆ ದೇವರು ಮೊದಲು ಹಾರುವ ಅನುಭವ ಕೊಡ್ತಾರೆ ಅಂತ ಹೇಳಿದ್ರೆ, ಈ ಹದ್ದಿನ ವಿಶೇಷತೆಯಲ್ಲಿ 1, ಅದು ದೂರದಿಂದ ಅಲ್ಲಿ ಆ ದೂರದಲ್ಲಿರುವಂಥ ವಸ್ತುಗಳನ್ನು ಕಾಣುವ ಶಕ್ತಿ ಇರುತ್ತೆ. ಎತ್ತರದಲ್ಲಿ ಹಾರುವಾಗಲೂ ಅದು ದೂರದಲ್ಲಿರುವಂಥ ಸಂಗತಿಗಳನ್ನು ನೋಡುತ್ತೆ. ಈ ನೋಡುವಂಥ ನೋಟ ಇದು ದರ್ಶನವನ್ನು ತೋರಿಸುತ್ತೆ. ಒಬ್ಬನಲ್ಲಿ ದೇವರ ಶಕ್ತಿ ಬಂದಾಗ ಅವನ ದೃಷ್ಟಿಯ ನೋಟವನ್ನು ಅಥವಾ ದರ್ಶನವನ್ನು ದೇವರು ಚೇಂಜ್ ಮಾಡ್ತಾನೆ. ಹಲ್ಲೆಲೂಯಾ. ಪೇತ್ರನ ನಾವು ಕಾಣ್ತೇವೆ. ಯೇಸು ಸ್ವಾಮಿಯನ್ನು ಹಿಡಿದು ನ್ಯಾಯ ವಿಚಾರಣೆಗಾಗಿ ಕರ್ಕೊಂಡು ಹೋಗುವಾಗ 3 ಸಾರಿ ಆತನು ಹೇಳ್ದ, ಈತನು ಯಾರೋ ನಾನು ಗೊತ್ತಿಲ್ಲ ಅಂತ. ಅದೇ ಪೇತ್ರನು ಪಂಚಶತಮದ ದಿವಸದಲ್ಲಿ ಹೆಚ್ಚು ಕಡಿಮೆ 53-54 ದಿನ ಆದಮೇಲೆ ಈ ಶಕ್ತಿ ಅವನಲ್ಲಿ ಬಂದ ಮೇಲೆ ಅವನು ಚೇಂಜ್ ಆದ. ಅಲ್ಲಿ ಚೇಂಜ್ ಆಗಿದ್ದೇನೆಂದರೆ ಅವನ ದೃಷ್ಟಿಕೋನ ಚೇಂಜ್ ಆಯಿತು. ಇವತ್ತು ನಾವು ಕೆಲವೊಂದು ಸಂಗತಿಗಳನ್ನು ನೋಡಬೇಕಾದ ರೀತಿಯಲ್ಲಿ ನೋಡದೆ ಇರೋದ್ರಿಂದ ನಾವು ಟೆನ್ಷನ್ ಮಾಡ್ಕೊಳ್ತೀವಿ. ಸ್ತೋತ್ರ. ಈ ಹದ್ದು ಎತ್ತರದಿಂದ ನೋಡುತ್ತೆ, ಕೋಳಿ ಕೆಳಗಡೆಯಿಂದ ನೋಡುತ್ತೆ. ಈ ಹದ್ದಿನ ನೋಟಕ್ಕೂ ಕೋಳಿಯ ನೋಟಕ್ಕೂ ವ್ಯತ್ಯಾಸ ಇದೆ. ಈ ಕೋಳಿ ನೋಡೋದು ಅದನ್ನ ನೆಲ ನೋಡುತ್ತೆ ಚೆನ್ನಾಗಿ. ಸ್ತೋತ್ರ. ಕಾರಣ ನೆಲದಲ್ಲೇ ಅದಕ್ಕೆ ಏನೋ ಸಿಗೋದು ಅಂತ. ಆ ನೆಲನೇ ನೋಡಿಕೊಂಡು ನೆಲ ಅಗದ್ಕೊಂಡು ತಿನ್ಕೊಂಡಿರುತ್ತೆ. ಹೆಚ್ಚಿ ಅಂತ ಹೇಳಿದ್ರೆ ತಲೆ ಎತ್ತಿ ಸುತ್ತ ನೋಡುತ್ತೆ, ಮೇಲಕ್ಕಂತೂ ನೋಡೋದೇ ಇಲ್ಲ. ಅದು ಯಾವಾಗಲೂ ಒಂದ್ಸರಿ ನೋಡ್ಬೋದು. ಆದರೆ ಈ ಕೋಳಿಗೆ ಗೊತ್ತಿರೋದು ತನ್ನ ಸುತ್ತಮುತ್ತ ಇರೋದು ಮಾತ್ರ. ಆದರೆ ಈ ಹದ್ದು ಅದು ಎತ್ತರದಿಂದ ಎಲ್ಲವನ್ನ ನೋಡ್ತಾ ಇರುತ್ತೆ. ಇದರ ಆತ್ಮಿಕ ಅರ್ಥ, ಒಂದು ವ್ಯಕ್ತಿಯಲ್ಲಿ ಶಕ್ತಿ ಬಂದಾಗ ಅವನು ಸ್ವಾಭಾವಿಕ ಮನುಷ್ಯ ನೋಡೋ ರೀತಿಯಲ್ಲಿ ನೋಡೋದಿಲ್ಲ, ಅವನು ಪರಲೋಕದ ದೃಷ್ಟಿಯಲ್ಲಿ ಅವನು ನೋಡ್ತಾನೆ. ಹಲ್ಲೆಲೂಯಾ. ನಾನು ಡಿಫ್ರೆನ್ಸ್ ಹೇಳ್ತೀನಿ, ಗಮನಿಸ್ರಿ. ಈ ಕೋಳಿ ಕೆಳಗಡೆ ಇತ್ತು, ಒಂದು ಇಷ್ಟಪ್ಪ ಕಲ್ಲು ನೋಡಿದ್ರು ಅದಕ್ಕೆ ದೊಡ್ಡ ಬಂಡೆ ಕಂಡಂಗೆ ಕಾಣುತ್ತೆ. ಆದರೆ ಹದ್ದಿಗೆ ಅದು ಕಾಣೋದೇ ಇಲ್ಲ. ಸ್ತೋತ್ರ. ಹೇಳಲಿಲ್ಲ ಅಂದರೆ ನಾವು ಯಾವುದು ದೊಡ್ಡದು, ಯಾವುದು ಕಷ್ಟ, ಯಾವುದು ಆಗೋದಿಲ್ಲ ಅಬ್ಬಬ್ಬ ಅನ್ನುವಂಥ ಸಂಗತಿಗಳು ಈ ಪರಲೋಕದ ದೃಷ್ಟಿಕೋನದಿಂದ ಈ ಶಕ್ತಿಯಲ್ಲಿ ತುಂಬಿದವನಾಗಿ ನೋಡಿದಾಗ ಅದು ಏನು ಅಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಹಲ್ಲೆಲೂಯಾ. ಫಾರ್ ಎಕ್ಸಾಂಪಲ್, ವಿಶ್ವದ ಅತಿ ಎತ್ತರವಾದಂಥ ಕಟ್ಟಡ ಎಂದು ಕರೆಯಲ್ಪಡುವಂಥ ಬುರ್ಜ್ ಖಲೀಫಾ, ಅದು ಬಹಳ ಎತ್ತರವಾಗಿರುವಂಥ ಕಟ್ಟಡ. ಆ ಕಟ್ಟಡದ ಕೆಳಗಡೆ ನಿಲ್ಲಿಸಿ ತಲೆ ಎತ್ತಿ ನೋಡಿ ತುದಿ ನೋಡೋದ್ರೆ ಕಾಣಿಸೋದೇ ಇಲ್ಲ. ಆದರೆ ಎಂಟು ನೋಡೋದಕ್ಕಾಗೋದೇ ಇಲ್ಲ. ಅಯ್ಯೋ ಇಷ್ಟು ಎತ್ತರ, ಅಯ್ಯೋ ಇಷ್ಟು ದೊಡ್ಡದು, ಇಷ್ಟು ದಪ್ಪ ಗಾತ್ರವಾಗಿದೆ, ಇಷ್ಟು ಎತ್ತರವಾಗಿದೆ, ಇದ್ರ ತುದಿನೇ ನೋಡೋಕ್ಕಾಗಲ್ಲ ಅಂತ. ಆದರೆ ಕೆಳಗಡೆ ನಿಂತು ನೋಡಿದಂಥ ಅದೇ ವ್ಯಕ್ತಿ
ವಿಮಾನದಲ್ಲಿ ಕುಳಿತು ಆ ಬುರ್ಜ್ ಖಲೀಫಾ ಮೇಲೆ ಹೋಗಿ ನೋಡುವಾಗ, ಕೆಳಗಡೆ ನಿಂತಾಗ ಆ ಬುರ್ಜ್ ಖಲೀಫಾ ಮುಂದೆ ಇವನು ಒಂದು ಇರುವೆ ಹಾಗೆ ಕಾಣ್ತಾನೆ. ಆದರೆ ಸಾವಿರಾರು ಅಡಿ ಎತ್ತರದ ಮೇಲೆ ಹಾರುವಂಥ ವಿಮಾನದಿಂದ ಅದೇ ಬುರ್ಜ್ ಖಲೀಫಾವನ್ನು ನೋಡಿದಾಗ ಇವನ ಕಣ್ಣಿಗೆ ಅದು ಒಂದು ಇರುವೆಯ ರೀತಿಯಲ್ಲಿ ಕಾಣುತ್ತೆ. ಇವತ್ತು ನಾನು ಹೇಳಲಿಕ್ಕೆ ಬಂದಂಥ ಸಂಗತಿ, ದೇವರು ಒಬ್ಬನಲ್ಲಿ ಶಕ್ತಿಯನ್ನು ಕೊಡೋದಕ್ಕೆ ಕಾರಣ ಏನಂದ್ರೆ, ಸ್ವಾಭಾವಿಕವಾದ ದೃಷ್ಟಿಕೋನದಲ್ಲಿ ಸಂಗತಿಗಳನ್ನು ನೋಡೋದಲ್ಲ, ನೀನು ದೇವರು ನೋಡುವಾಗೆ ನೋಡಬೇಕು. ದೇವರ ವಾಕ್ಯ ಹೇಳುವಾಗೆ ನೀನು ನೋಡಬೇಕು. ನಿನ್ನೊಳಗೆ ದೇವರು ಕಾರ್ಯ ಮಾಡುವಂತ ಆ ಶಕ್ತಿಯ ಆಧಾರದಲ್ಲಿ ನಿನ್ನ ವಿಷಯಗಳನ್ನು ಹ್ಯಾಂಡಲ್ ಮಾಡಬೇಕು. ಕಾರಣ ನಿನ್ನ ಬಲದಿಂದಲ್ಲ, ನಿನ್ನ ಹಣದಿಂದಲ್ಲ, ನಿನ್ನ ಇನ್ಫ್ಲೂಯೆನ್ಸ್ ಇಂದಲ್ಲ, ನಿನ್ನಲ್ಲಿ ಕಾರ್ಯ ಸಾಧಿಸುವಂತ ಒಂದು ಶಕ್ತಿ ದೇವರು ನಿನಗೆ ಕೊಟ್ಟಿದ್ದಾನೆ. ನೀನು ಅದರ ಮೇಲೆ ನೀ ಡಿಪೆಂಡ್ ಆಗು, ನೀನು ಅದರ ಆಧಾರದಲ್ಲಿ ನೋಡು ಎಂದು ಈ ಶಕ್ತಿ ನಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಹಲ್ಲೆಲೂಯಾ. ಮೊದಲು ಮಾಡುವಂಥದ್ದು ಏನು ಗೊತ್ತಾ? ನಿನ್ನ ಮೈಂಡ್ ಸೆಟ್ ಚೇಂಜ್ ಮಾಡುತ್ತೆ. ಅಭಿಷೇಕ ಮಾಡೋದು ಏನು ಗೊತ್ತಾ? ಮೈಂಡ್ ಸೆಟ್ ಚೇಂಜ್. ಹಲ್ಲೆಲೂಯಾ. ಅವನ ಥಿಂಕಿಂಗ್ ಚೇಂಜ್ ಆಯ್ತು. ಪೇತ್ರ ಅದುವರೆಗೆ ಯಾರಿಗೆ ಭಯ ಪಡ್ತಾ ಇದ್ದಾನೆ ಅವ್ರ ಮುಂದೆನೇ ಪ್ರಸಂಗ ಮಾಡ್ದ. ಸ್ತೋತ್ರ ಹೇಳಬೇಕು. ಕಾರಣ ಅವನ ಮೈಂಡ್ ಸೆಟ್ ಚೇಂಜ್ ಆಯಿತು. ಅದುವರೆಗೂ ಅವನು ಭಯದಲ್ಲಿ ನೋಡ್ತಾ ಇದ್ದ, ಆದರೆ ಈಗ ದೇವರ ಶಕ್ತಿಯಿಂದ ತುಂಬಿ ನೋಡ್ತಾ ಇದ್ದಾನೆ. ಸೊ ಈ ಬದಲಾವಣೆ ನಮ್ಮಲ್ಲಿ ಬರಬೇಕು. ಇದರ ನಂತರ ದೇವರು ಹೇಳ್ತಾರೆ, ಓಡಿಸ್ತಾರೆ. ಹಲ್ಲೆಲೂಯಾ. ಓಟ ಎನ್ನೋದು, ನಾನು ವೇಗವಾಗಿ ಮುಂದೆ ಹೋಗ್ತೀನಿ. ಓಡೋದು ಅನ್ನೋದು ಇದೊಂದು ನಮ್ಮಲ್ಲಿರುವಂಥ ನಿರೀಕ್ಷೆಯನ್ನು ತೋರಿಸುತ್ತೆ. ನೋಡ್ರಿ, 1 ಕೊರಿಂಥ ಜಸ್ಟ್ ಬರ್ಕೊಡ್ರಿ. 1 ಕೊರಿಂಥ 9:24 ಪೌಲನು ಹೇಳ್ತಾನೆ, ರಂಗಸ್ಥಳದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲ ಓಡಿದ್ರು, ಒಬ್ಬನಿಗೆ ಜಯಮಾಲ ಸಿಗುತ್ತೆ, ಆದರೆ ಗೆಲ್ಲಬೇಕೆಂದಿರುವ ಅವರಂತೆ ಓಡ್ರಿ ಅಂತ. ಅಂದರೆ ಈ ಪಂದ್ಯದಲ್ಲಿ ಇರುವಾಗ, ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಮ್ಯಾಚ್ ಅಂದ್ಕೊಳ್ರಿ, 2 ಟೀಮ್ ಕ್ರಿಕೆಟ್ ಮ್ಯಾಚಲ್ಲಿ ಆಡ್ತಾ ಇರ್ತಾರೆ. ಅವರಿಬ್ಬರೂ ಇಂಟರ್ವ್ಯೂ ಮಾಡ್ರಿ, ಈ ಸರಿ ನಾವು ಸೋಲ್ತೀವಿ ಅಂತ ಯಾರಾದರೂ ಹೇಳ್ತಾರ? ಯಾರಾದರೂ ಹೇಳಿದಾರ? ಇಲ್ಲ. ಇಲ್ಲ, ನಮ್ಮ ಟೀಮಲ್ಲಿ ಇಷ್ಟು ಜನ ಇದ್ದಾರೆ, ಇಂತಿಂಥ ಬೌಲರ್ಸ್ ಇದ್ದಾರೆ, ಇಂತಿಂಥ ಬ್ಯಾಟ್ಸ್ಮನ್ ಇದ್ದಾರೆ, ಈ ಸರಿ ನಾವೇ ಗೆಲ್ಲೋದು, ಈ ಸರಿ ಕಪ್ ನಂದೇ ಅಂತ ಹೇಳ್ತಾರೆ. ಸ್ತೋತ್ರ ಹೇಳಲಿಲ್ಲ. ಈಗ ರನ್ನಿಂಗ್ ರೇಸ್ ಓಡೋರ್ನ ಎಲ್ಲರನ್ನೂ ಅವ್ರನ್ನ ಕೇಳ್ರಿ, 20 ಜನ ಇರ್ತಾರೆ ಅಂದ್ಕೊಳ್ರಿ, 20 ಜನನು ಹೇಳ್ತಾರೆ ಈ ಸರಿ ನಾನೇ ಗೆಲ್ಲೋದು ಅಂತ. ಅರ್ಥ ಆಗ್ತಾ ಇದೆಯಾ? ನಾನಿಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ, ಇಷ್ಟು ಇಲ್ಲಿ ನಿಲ್ಲೋದಕ್ಕೆ ಮುಂಚೆ ನನ್ನ ಪ್ರಾಕ್ಟೀಸ್ ಟೈಮಲ್ಲಿ ಇಷ್ಟು ಸೆಕೆಂಡಲ್ಲಿ ಇಷ್ಟು ಮೀಟ್ರನ್ನ ನಾನು ಓಡಿದ್ದೀನಿ, ಇಷ್ಟು ವೇಗವಾಗಿ ನಾನಿದ್ದೀನಿ, ಇಷ್ಟು ಫಿಟ್ಟಾಗಿ ನಾನಿದ್ದೀನಿ, ಇಷ್ಟು ಹೆಲ್ತಿ ಆಗಿದ್ದೀನಿ, ನನಗಾಗುತ್ತೆ ಅಂತೇಳಿ ಎಲ್ಲರೂ ಅದೇ ನಿರೀಕ್ಷೆಯಲ್ಲೇ ನಿಲ್ಲೋದು. ಅಂದರೆ ಓಡುವಂಥ ಈ ಒಂದು ಪದಕ್ಕೆ ಅರ್ಥ ಏನಂದರೆ, ಈ ಒಂದು ದೃಷ್ಟಿಕೋನವನ್ನು ದೇವರು ಬದಲಾಯಿಸಿ ನಮ್ಮಲ್ಲಿ ಗೆಲ್ಲುವ ಒಂದು ನಿರೀಕ್ಷೆಯನ್ನು ಕೊಡ್ತಾನೆ. ದೇವರ ಶಕ್ತಿ ನಮ್ಮಲ್ಲಿ ಹೇಗೆ ಕಾರ್ಯ ಮಾಡುತ್ತೆ ಅಂದರೆ, ಮೊದಲು ನಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿ, ಕೋಳಿ ನೋಡ್ದಂಗೆ ನೋಡಬೇಡ, ಆವತ್ತಿನ ಏನೋ ಇವತ್ತು ಸಿಕ್ಕಿದ್ರೆ ಸಾಕಪ್ಪ ಅಂತೇಳಿ ನೆಲ ಕೆದಕೊಂಡು ಇರಬೇಡ, ನೀನು ಬಾ ಟಾಪಲ್ಲಿ ಬಾ, ಇಲ್ಲಿಂದ ನೋಡು, ಈ ಪರಲೋಕದ ದೃಷ್ಟಿಕೋನದಲ್ಲಿ ನೋಡು ಅಂತೇಳಿ ದೇವರು ನಮ್ಮನ್ನು ಉನ್ನತಕ್ಕೆ ತೆಗೆದುಕೊಂಡೋಗಿ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸಿ, ನಂತರ ನಾನು ಗೆಲ್ತೀನಿ ಅನ್ನುವಂಥ ಆ ಛಲದ ಓಟಗಾರನ ಒಂದು ಸ್ಪಿರಿಟನ್ನು ಅಥವಾ ಆ ಒಂದು ಉತ್ತೇಜನವನ್ನು ಕೊಟ್ಟು, ಮೂರನೇದಾಗಿ ದೇವರು ಬಿಡೋದೇನು ಗೊತ್ತಾ? ಈ ದರ್ಶನದಲ್ಲಿ, ಈ ಉತ್ಸಾಹದಲ್ಲಿ ನೀನೊಂದು ಸಾಕ್ಷಿ ಜೀವಿತ ನಡೆದು ತೋರಿಸು ಅಂತ. ಹಲ್ಲೆಲೂಯಾ. ಈಗ ನಡೆದು ತೋರಿಸು. ಈ ಬಲ ನಿನಗೆ ಕೊಟ್ಟಿದ್ದೀನಲ್ಲ, ಈ ದರ್ಶನ ನಿನಗೆ ಕೊಟ್ಟಿದ್ದೀನಲ್ಲ, ಈ ಉತ್ತೇಜನ ನಿನಗೆ ಕೊಟ್ಟಿದ್ದೀನಲ್ಲ, ಇದನ್ನಿಟ್ಕೊಂಡು ನೀನೊಂದು ಸಾಕ್ಷ್ಯ ಜೀವಿತವನ್ನು ನಡೆದು ತೋರಿಸು ಅಂತ. ನಾವು ಬೈಬಲಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಓದುವಾಗ ಕ್ರೈಸ್ತ ಜೀವಿತಕ್ಕೆ, ದೈನಂದಿನ ಕ್ರೈಸ್ತ ಜೀವಿತಕ್ಕೆ ಸಂಬಂಧಪಟ್ಟಂಥ ಅನೇಕ ಸಂಗತಿಗಳನ್ನು ಹೀಗೆ ನಡೆಯಿರಿ, ಹೀಗೆ ನಡೆಯಿರಿ, ಹೀಗೆ ನಡೆಯಿರಿ ಅಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ನೀನು ಹಾರಿಕೊಂಡಿರೋದಲ್ಲ, ನೀನು ಹಾರಿ ಹೊಂದಿದಂಥ ಅನುಭವ, ನೀನು ಓಡುವಂಥ ಉತ್ಸಾಹದಲ್ಲಿ ಇರೋದು ಮಾತ್ರ ಅಲ್ಲ, ನೀನು ನಡೆದು ತೋರಿಸ್ಬೇಕು, ನಾನು ಕ್ರಿಸ್ತನ ಮಗಳು, ಕ್ರಿಸ್ತನ ಮಗನು ಅಂತ. ನಾನು ಕೆಲವೊಂದು ವಾಕ್ಯಗಳನ್ನು ವೇಗವಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ರೋಮಪುರ 6:4 ಬರ್ಕೊಳ್ರಿ. ಆ ವಾಕ್ಯದಲ್ಲಿ ನಾವು ಕಾಣ್ತೇವೆ, ದೀಕ್ಷಾ ಸ್ನಾನ ಹೊಂದಿದ ಮೇಲೆ ನೀವು ಹೊಸಬರಾಗಿ ನಡ್ಕೊಳ್ರಿ ಅಂತ. ಏನಂತೆ? ದೀಕ್ಷಾ ಸ್ನಾನ ಹೊಂದಿದ ಮೇಲೆ ಹೊಸಬರಾಗಿ ಹಾರ್ರಿ ಅಂತ ಹೇಳಲಿಲ್ಲ, ಅದೊಂದು ಲೆವೆಲ್ ಎಕ್ಸ್ಪೀರಿಯನ್ಸ್ ಇದೆ. ಓಡ್ರಿ ಅಂತ ಹೇಳಲಿಲ್ಲ, ನಡೀರಿ. ಅಂದರೆ ಜನರ ಮುಂದೆ ನಿನ್ನ ಪಾಪದ ಪಾಲಿಗೆ ಸತ್ತಿದೆಯಾ,
ಕ್ರಿಸ್ತನಲ್ಲಿ ಹುಟ್ಟಿದೆಯಾ, ಕ್ರಿಸ್ತನಲ್ಲಿ ಜೀವಿಸ್ತಾ ಇದೆಯಾ, ನೀನು ಕ್ರಿಸ್ತನಿಗೆ ಉಳ್ಳವನು ಅಂತೇಳಿ ನೀನು ನಡೆದು ತೋರಿಸು. ಅದಕ್ಕೆ ದೇವರು ಈ ಶಕ್ತಿ ಕೊಟ್ಟರು. ಅದು ಹಲ್ಲೆಲೂಯಾ. ನೆಕ್ಸ್ಟ್ ರೋಮಾಪುರ 13:13 ನಾವು ಕಾಣ್ತೇವೆ. ಅಲ್ಲಿ ಅನೇಕ ಕತ್ತಲೆಯ ಕಾರ್ಯಗಳನ್ನು ಹೇಳಿದ ನಂತರ ಲಾಸ್ಟಲ್ಲಿ ಆತನು ಹೇಳ್ತಾನೆ, ಅಲ್ಲಿಯ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ ಅಂತ. ಮಾನಸ್ಥರಾಗಿ ನಡೆದುಕೊಳ್ಬೇಕಂದ್ರೆ, ಮಾನಸ್ಥರಾಗಿ ಈ ಬೆಳಕಿನ ಕಾರ್ಯಗಳು ನಮ್ಮಲ್ಲಿ ತೋರ್ಬೇಕಾದ್ರೆ ಈ ಶಕ್ತಿ ಇದ್ರೇನೆ ಜೀವಿಸೋಕ್ಕಾಗೋದು. ಸ್ತೋತ್ರ ಹೇಳಿಲ್ಲ. ನಾವು ಹೊಸಬರಾಗಿ ಜೀವಿಸ್ಬೇಕಾದ್ರೆ ಚರ್ಚಿಗೆ ಬಂದ ತಕ್ಷಣ ಚೇಂಜ್ ಆಗಲ್ಲ. ಈ ಶಕ್ತಿ ನಮ್ಮಲ್ಲಿ ಬಂದರೆ ನಮ್ಮ ಥಿಂಕಿಂಗ್ ಚೇಂಜ್ ಆಗುತ್ತೆ, ದರ್ಶನ ಬದಲಾಗುತ್ತೆ, ನಾವು ಗೆಲ್ತೀವಿ, ನಾನು ಜೀವಿಸ್ತೀವಿ, ನಾನು ಕ್ರಿಸ್ತನಿಗಾಗಿ ಜೀವಿಸ್ತೀನಿ ಅಂತುವಂಥ ಛಲ ಬರುತ್ತೆ. ಆ ಛಲದಲ್ಲಿ ನೀನು ಹೊಸಬನಾಗಿ ನಡ್ಕೊಳ್ತೀಯ, ನೀನು ಮಾನಸ್ಥನಾಗಿ ನಡ್ಕೊಳ್ತೀಯ. ನಂತರ 2 ಕೊರಿಂಥ 5:7 ಹೇಳುತ್ತೆ, ನಂಬಿಕೆಯಿಂದ ನಡೆಯುವವರಾಗಿರಬೇಕು ಅಂತ. ಎಫೆಸ 5:2 ಹೇಳುತ್ತೆ. ಆ ವಾಕ್ಯದಲ್ಲಿ ನಾವು ಕಾಣ್ತೇವೆ, ನೀವು ಕ್ರಿಸ್ತನು ನಡ್ಕೊಂಡಾಗೆ ನೀವು ಪ್ರೀತಿಯಲ್ಲಿ ನಡ್ಕೊಳ್ರಿ. ಪ್ರೀತಿಯಲ್ಲಿ ನಡ್ಕೊಳ್ಬೇಕು. ಹಲ್ಲೆಲೂಯಾ. ಸ್ವಾಭಾವಿಕವಾಗಿ ಆಗಲ್ಲ. ಈ ಶಕ್ತಿ ಯಾರು, ಈ ಬಲದಲ್ಲಿ ಪವಿತ್ರಾತ್ಮನ ಶಕ್ತಿಯಲ್ಲಿ ಯಾರು ತುಂಬಿರ್ತಾರೋ ಅವರೇ ಪ್ರೀತಿಸೋದಕ್ಕಾಗೋದು. ಹಲ್ಲೆಲೂಯಾ. ಇಲ್ಲದೆ ಇದ್ರೆ ಯಥಾರ್ಥ ಪ್ರೀತಿ ಬರೋದಿಲ್ಲ. ಅದು ಕಪಟತನದ ಪ್ರೀತಿ, ಸ್ವಾರ್ಥ ಪ್ರೀತಿ, ಸಮಯ ಸಾಧಕ ಪ್ರೀತಿ ಆಗಿರುತ್ತೆ. ಆದರೆ ಈ ಶಕ್ತಿ ಒಬ್ಬನಲ್ಲಿ ತುಂಬಿದ್ರೆ ಅವನು ಯಥಾರ್ಥವಾಗಿ ಪ್ರೀತಿಸ್ತಾನೆ. ಇನ್ನು ಎಫೆಸ 5:9 ನಾವು ಕಾಣ್ತೇವೆ, ಬೆಳಕಿನವರಂತೆ ನಡೆಯಿರಿ, ನಡೆಯಿರಿ, ನಡೆಯಿರಿ. ಎಲ್ಲ ವಾಕ್ಯದಲ್ಲಿ ನಾವು ಕಾಣ್ತೇವೆ ನಡೆಯಿರಿ. ಇನ್ನು 3 ಯೋಹಾನ 1:4 ನಾವು ಕಾಣ್ತೇವೆ, ಸತ್ಯವನ್ನು ಅನುಸರಿಸಿ ನಡೆಯಿರಿ. ಹೀಗೆ ಅನೇಕ ವಾಕ್ಯಗಳು ನಮಗೆ ತಿಳಿಸಿ ಹೇಳುವಂಥ ಸಂಗತಿ ನಡಿಬೇಕು. ಈಗೆಲ್ಲ ನಾವು ನಡಿಬೇಕಾದ್ರೆ ನಾವು ಹಾರಿ ನಮ್ಮ ದರ್ಶನವನ್ನು ಹೊಂದಿಕೊಂಡು ನಾವು ಓಡುವಂಥ ಆ ಉತ್ಸಾಹದಲ್ಲಿ ನಾವು ಗೆಲ್ಲುವ ನಿರೀಕ್ಷೆಯನ್ನು ಇಟ್ಕೊಂಡು ನಾವು ನಡೆದು ಕ್ರಿಸ್ತನೇ ಸಾಕ್ಷಿಗಳಾಗಿ ಜೀವಿಸಬೇಕು ಎನ್ನೋದು ಇದರ ಉದ್ದೇಶ. ಈ ಉದ್ದೇಶವನ್ನು ಇಟ್ಕೊಂಡು ದೇವರು ನಮಗೆ ಬಲ ಕೊಡ್ತಾರೆ. ದೇವರು ನಮಗೆ ಅಭಿಷೇಕ ಕೊಡೋದು, ದೇವರು ನಮಗೆ ಬಲ ಕೊಡೋದು, ದೇವರು ನಮ್ಮನ್ನು ಅಲ್ಲಿಯ ವರಗಳಿಂದ ಆತ್ಮೀಯ ಶಕ್ತಿಯಿಂದ ತುಂಬೋದಕ್ಕೆ ಕಾರಣ ನಮ್ಮ ಸ್ವಾರ್ಥ ಲಾಭಕ್ಕಲ್ಲ, ನಾವು ಯಾರೋ ಅಂತ ತೋರಿಸೋದಕ್ಕಲ್ಲ. ನಾವು ಈ ಬಲವನ್ನು ಹೊಂದಿ ಕ್ರಿಸ್ತನ ಸಾಕ್ಷಿಗಳಾಗಿ, ಅದನ್ನೇ ಯೇಸು ಸ್ವಾಮಿ ಹೇಳಿದ್ದು, ಈ ಬಲ ನಿಮ್ಮ ಮೇಲೆ ಒದಿಸುವವರೆಗೂ ಇದೊಂದು ಕವರಿಂಗ್ ನಿನ್ನ ಮೇಲೆ ಬರುತ್ತೆ. ಇದು ನಿನ್ನನ್ನು ಕವರ್ ಮಾಡುತ್ತೆ. ಅಲ್ಲಿ ನೀನು ಕಾಣೋದಿಲ್ಲ, ಅಲ್ಲಿ ದೇವರ ಶಕ್ತಿ ಕಾಣುತ್ತೆ. ಅಲ್ಲಿ ನೀನ್ ನೋಟಿಸ್ ಆಗೋದಿಲ್ಲ, ನಿನ್ನಿಂದ ಹೊರಡುವಂತ ದೇವರ ಕ್ರಿಯೆಗಳು ಅದು ನೋಟಿಸ್ ಆಗುತ್ತೆ. ಆಗಿರೋದ್ರಿಂದ ಈ ಶಕ್ತಿ ನಿನ್ನನ್ನು ಸುತ್ತಬೇಕು, ಕವರ್ ಆಗಬೇಕು. ನೀನು ಕಾಣೋದಲ್ಲ, ಅಲ್ಲಿ ದೇವರು ಕಾಣತಕ್ಕಂತೆ ಈ ಶಕ್ತಿ ನಿಮ್ಮ ಮೇಲೆ ಒದಿಸಿದ ನಂತರ ನೀವು ಬಲವನ್ನ ಹೊಂತೀರ. ಈ ಕವರಿಂಗ್ ಅಲ್ಲಿ ನೀವು ಬಂದಾಗ ನೀವು ವೀಕ್ ಆಗಿರೋದಿಲ್ಲ, ಆ ಬಲ ನಿನ್ನ ಒಳಗಡೆ ತಾನಾಗೆ ಬರುತ್ತೆ. ಆಗ ನೀನು ಅಲ್ಲಿಯ ಯೆರೂಸಲೇಮಿನಲ್ಲೂ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಲೋಕದ ಕಟ್ಟ ಕಡೆಗವರೆಗೂ ಹೋಗಿ ನನ್ನ ಸಾಕ್ಷಿಗಳಾಗಿರ್ರಿ ಅಂತ ಯೇಸು ಸ್ವಾಮಿ ಹೇಳಿದ್ದು. ನೀವು ಟಾಪ್ ಲೀಡರ್ಸ್ ಆಗ್ರಿ ಅಂತಲ್ಲ ಹೇಳಿದ್ದು, ಟಾಪ್ ಅಪೋಸ್ತಲರಾಗ್ರಿ ಅಂತಲ್ಲ ಹೇಳಿದ್ದು. ನನ್ನ ಸಾಕ್ಷಿಗಳಾಗೋದಕ್ಕೆ ಒಂದು ಶಕ್ತಿಯನ್ನು ನಾನು ನಿಮ್ಮ ಮೇಲೆ ಕೊಟ್ಟಿದ್ದೇನೆ. ಈ ಬಲದಲ್ಲಿ ನೀವು ಜೀವಿಸಿ ತೋರಿಸ್ರಿ. ನೀನ್ ಯಾರು ಅಂತಲ್ಲ, ನಿನ್ನಲ್ಲಿರುವಂಥ ದೇವರ ಶಕ್ತಿ, ನಿನ್ನಲ್ಲಿರುವಂಥ ಕ್ರಿಸ್ತನು, ನಿನ್ನಲ್ಲಿರುವಂಥ ಬೆಳಕು, ನಿನ್ನಲ್ಲಿರುವಂಥ ಪ್ರೀತಿ, ನಿನ್ನಲ್ಲಿರುವಂಥ ದೇವರ ಸದ್ಗುಣಗಳನ್ನು ಪ್ರಚುರಪಡಿಸೋದಕ್ಕೆ, ದೇವರ ಕುರಿತಾದಂಥ ಸತ್ಯಗಳನ್ನು ನೀನು ಮಾತನಾಡೋದಕ್ಕೆ, ತೋರಿಸೋದಕ್ಕೆ ಈ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿರೋದು. ಹಲ್ಲೆಲೂಯಾ. ಅದು ದೇವರ ಉದ್ದೇಶವಾಗಿದೆ. ಈ ಬಲವನ್ನು ಹೊಂದಿಕೊಂಡು ನಾವು ಜೀವಿಸುವವರಾಗಿರಬೇಕು. ಹೇಗೆ ನಾವು ಬಲ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ? ಒಂದೇ ಒಂದು ಕಂಡೀಷನ್ನು, ನಾವು ಯೆಹೋವನನ್ನ ನಿರೀಕ್ಷಿಸಬೇಕು ಅಥವಾ ಕಾದಿರಬೇಕು. ಆ ಕಾದಿರುವಂಥ ಅನುಭವದಲ್ಲಿ ನಾವು ಇದ್ದಾಗ ದೇವರ ಶಕ್ತಿ ನಮ್ಮಲ್ಲಿ ತುಂಬಲ್ಪಡುತ್ತೆ. ಆ ತುಂಬಿದ ಅನುಭವದಲ್ಲಿ ನಾವು ಕ್ರಿಸ್ತನ ಸಾಕ್ಷಿಗಳಾಗಿ ಜೀವಿಸೋದಕ್ಕೆ ಸಾಧ್ಯ. ಈ ವಚನಗಳಿಂದ ಕರ್ತನು ತಾನೇ ನಮ್ಮೆಲ್ಲರನ್ನ ಆಶ್ವಾಸಲಿ, ಕಾಯುವಂತೆ, ನಿರೀಕ್ಷಿಸುವಂತೆ, ಕರ್ತನನ್ನು ಎದುರು ನೋಡುವಂತೆ, ಕರ್ತನ ಮಾರ್ಗದರ್ಶನಕ್ಕಾಗಿ ಕಾದಿರತಕ್ಕಂಥ ಒಂದು ಅಲ್ಲಿ ಅನುಭವದಲ್ಲಿ ನಮ್ಮನ್ನು ನಾವು ಒಪ್ಪಿಸಿ ಕೊಡೋಣ. ಹಾಲೆಲೂಯಾ, ಹಾಲೆಲೂಯಾ. ಯೆಹೋವನ ಬಲವನ್ನು ಹೊಂದುವುದು
ಮಾಡುವುದಕ್ಕಾಗಿ ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಎಂದು ಹೇಳಿದ ಹಾಗೆ ಇವತ್ತು ರಾತ್ರಿ ದೇವರ ಬಳಿಯಲ್ಲಿ ಕೇಳೋಣ. ಈ ವಚನ ಧ್ಯಾನದಲ್ಲಿ ನಾವು ತಿಳ್ಕೊಂಡಂತ ಆತ್ಮಿಕ ಸತ್ಯಕ್ಕೆ ಅನುಗುಣವಾಗಿ, ದೇವರೇ ನಿನ್ನ ಬಲದಿಂದ ನನ್ನನ್ನು ತುಂಬಿಸು, ನಿನ್ನ ಬಲದಿಂದ ನನ್ನನ್ನು ಆವರಿಸು. ನನ್ನ ಬಲದಿಂದ ಸಾಧ್ಯವಿಲ್ಲ, ನನ್ನ ಹಣದಿಂದ ಸಾಧ್ಯವಿಲ್ಲ, ನನ್ನ ಜ್ಞಾನದಿಂದ ಸಾಧ್ಯವಿಲ್ಲ. ದೇವಾ, ನಿನ್ನ ಬಲ ನನಗೆ ಬೇಕು ಸ್ವಾಮಿ ಎಂಬುದಾಗಿ ಕರ್ತನ ಬಲವನ್ನು ಆಶ್ರಯಿಸಿಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ.